ನಾವೆಲ್ಲ ಯಾವ ಮಹರ್ಷಿಣಾಂ ರಘುರಾಂ ಗಿರಾಮಸ್ಮಿ ಏಕಂ ಅಕ್ಷರಂ ಯಜ್ಞಾನಾಂ ಜಪೋ ಅಸ್ಮಿ ಸ್ಥಾವರನಾಂ ಹಿಮಾಲಯ ಅನ್ನುವಂತ ಕೇಳ್ಕೊಂಡು ಈಗ ನಾವು ಅಶ್ವತ್ಥ ವೃಕ್ಷದ ಬಗ್ಗೆ ಇಲ್ಲಿ ಮುಖ್ಯವಾದ ವೃಕ್ಷಗಳಲ್ಲಿ ಯಾವುದು ಅನ್ನುವಂಥದ್ದು. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷಿಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ. ಸ್ವಲ್ಪ ಹೇಳಿದೀವಿ, ಅದನ್ನ ಗುರುಗಳ ವಾಕ್ಯ ಹೋಗೋಣ. Sarva Vrakshanam are the glories of the Lord only. But if you want to point out to know a particular tree which is the most revered and worshipped, that is Ashwatha Vraksha, and it is daily worshipped by Hindus because it is supposed to be the abode of the Trinity. Therefore, if you do Ashwatha Pradakshanam, then it is good as Pradakshanam to the three deities. ಇಲ್ಲಿ ಪ್ರದಕ್ಷಿಣವನ್ನ ದಿನಾಲು ಹಿಂದೂಗಳ ಸಂಪ್ರದಾಯ ಪ್ರಕಾರವಾಗಿ ಬಹಳಷ್ಟು ಪೂಜ್ಯತೆ ಅಶ್ವತ್ಥ ಮರಕದ. ನಾವೆಲ್ಲರೂ ಹಿಂದೂಗಳು ಆರಾಧನೆ ಮಾಡುವಂತವ್ರು. ಹಿಂದೂಗಳ ಒಂದು ಪವಿತ್ರವಾದಂತ ಮರಗಳಲ್ಲಿ ಶ್ರೇಷ್ಠವಾದಂತ ಅಶ್ವತ್ಥ ಮರ. ಯಾವ ಹೆಣ್ಮಕ್ಳು ತಮ್ಮ ವ್ರತಗಳನ್ನ ಆ ಒಂದು ವೃಕ್ಷದ ಮೂಲಕ ಆಚರಿಸ್ತಾರೆ, ಅದು ಬಹಳ ಪವಿತ್ರವಾದಂತದ್ದು. ಅದರಲ್ಲಿ ಇರ್ತಕ್ಕಂಥ ಆಕ್ಸಿಜನ್ 6 ಪಟ್ಟು ಹೆಚ್ಚಿರ್ತದೆ ಅಂತೆ. ಅಲ್ಲಿ ಕುಡಿರೋದ್ರಿಂದ ಎಷ್ಟೋ ರೋಗಗಳು ವಾಸಿ ಆಗ್ತವೆ. ಅಲ್ಲಿ 110 ಪ್ರದಕ್ಷಿಣೆ ಹಾಕೋದ್ರಿಂದ ವ್ಯಾಯಾಮದ ಜೊತೆಗೆ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ದೈವಿ ಭಾವನೆ ಬೆಳೆದು ಉನ್ನತವಾದಂತ ವಿಚಾರಗಳಲ್ಲಿ ಕೂತ್ರೆ ಬರ್ತಾವಂತೆ. ದೈವಿ ಭಾವನೆಗಳು ತಾನಾಗಿ ಅಲ್ಲಿ ಮಹರ್ಷಿಗಳು ಒಳಗೆ ಹಾಕ್ತಾರೆ, ಮನುಷ್ಯನಲ್ಲಿ ಒಡಮೂಡ್ತಾವೆ, ಪ್ರೇರಣೆ ಆಗ್ತದಂತ ಗಿಡದ ಬುಡಕ. ಯಾಕಂದ್ರೆ ಎಂತೆಂತ ಅಶ್ವತ್ಥ ವೃಕ್ಷ ತಳಗ ಬೋಧಿ ವೃಕ್ಷ ಅಂತ ತಿಳ್ಕೊಂಡು ಅವರ ಬುದ್ಧರು ಕೂಡ ತಪಸ್ಸು ಮಾಡಿದಂತ ಆ ಒಂದು ಮರ, ಅಂತ ಮರಕ್ಕೆ ಬಹಳ ಮಾನ್ಯತೆ ಇದೆ. ಹಾಗೆ ಮೋಸ್ಟ್ ರಿವರ್ಡ್, ಬಹಳ ಪವಿತ್ರ ಅದ, ದಟ್ ಈಸ್ ಅಶ್ವತ್ಥ ವೃಕ್ಷ. ಅದು ನಾವು ದಿನಾಲು ಅದನ್ನು ಪೂಜೆ ಮಾಡ್ಲಿಕ್ಕೆ ಯೋಗ್ಯವಾದದ್ದು. ಆದ್ರ ಮುಖಾಂತರ ವಿಭೂತಿ ಅಂತ ತಿಳ್ಕೊಂಡು ನೀವು ಆರಾಧನೆ ಮಾಡಿ ಅದರಲ್ಲಿ ದೈವತ್ವವನ್ನು ಕಾಣ್ರಿ. then it is a good as a ಪ್ರದಕ್ಷಿಣಂ to 3 deities. ಅದೊಂದು ಪ್ರದಕ್ಷಿಣೆ ಹಾಕಿದ್ರೆ 3 ದೇವತೆಗಳನ್ನ, ಇಡೀ ವಿಶ್ವವನ್ನ 3 ದೇವತೆಗಳನ್ನ ಪ್ರದಕ್ಷಿಣೆ ಹಾಕಿದಂತ ಫಲ ಬರ್ತದೆ. ಬ್ರಹ್ಮ ವಿಷ್ಣು ಮಹೇಶ ಅನ್ನುವಂಥದ್ದು ಹೇಳ್ತಾರೆ. ಯಾವ್ರವ್ರು? ಸೊ ಅಶ್ವತ್ಥ ಇಸ್ ಕಾಲ್ಡ್ ದ ವೃಕ್ಷ ರಾಜ, ದ ಕಿಂಗ್ ಆಫ್ ಅಮಂಗ್ ದ ಟ್ರೀ. ವೃಕ್ಷ ರಾಜ ಅನಿಸ್ಕೊಂಡದ. ಒಂದೊಂದು ಗುಂಪಿಗೆ ಒಂದೊಂದು ರಾಜ ಇರ್ತಾವ. ವನರಾಜ ಅದು ಶಿವ, ಮೃಗಗಳ ರಾಜ. ಹಾಗೆ ಆ ಒಂದು ಮೃಗ ಬಂದ್ರೆ ಎಲ್ಲಾ ಮೃಗಗಳ ಬಂದು ಅಂತ ರಾಜ, ಲೀಡರ್ ಆಫ್ ದ ಮೃಗ. ಇಲ್ಲಿ ವೃಕ್ಷ ಅಂತಂದ್ರೆ ಇದು ಎಲ್ಲ ವೃಕ್ಷಗಳ ರಾಜ. ವೈ? ಬಿಕಾಸ್ ಇನ್ ದ ಮೂಲಂ ದ ರೂಟ್ ಆಫ್ ಅಶ್ವತ್ಥ ವೃಕ್ಷ ಬ್ರಹ್ಮಾಜಿ ಇಸ್ ರಿಸೈಡಿಂಗ್. ಅದರ ಮೂಲದಲ್ಲಿ ಬ್ರಹ್ಮದೇವ ಅದಾನೆ. ಇನ್ ದ ಮಿಡಲ್ ಟ್ರಂಕ್ ಮಧ್ಯೋ ವಿಷ್ಣು ರೂಪೇಣ, ಮಧ್ಯದಲ್ಲಿ ವಿಷ್ಣು ಅದಾನ ಕಾಂಡದ ಬಡ್ಡಿಯಲ್ಲಿ. ಅಗ್ರ ಟಾಪ್ದಲ್ಲಿ ಆನ್ ದ ಟಾಪ್ ಆಫ್ ದ ಟ್ರೀ ಲಾರ್ಡ್ ಶಿವ ಅಬೈಡ್ಸ್. ಆ ಮೇಲೆ ಇರ್ತಕ್ಕಂಥ ಶಿವ ಅದಾನೆ. And do that ವೃಕ್ಷ ರಾಜ ನಮಸ್ಕಾರ, ಅದಕ್ಕೆ ಒಂದು ರಾಜ ನಮಸ್ಕಾರ ಮಾಡ್ರಿ. And therefore Krishna says Ashwatha here you should quote the 15th chapter. ಇದರ ಬಗ್ಗೆ ವಿಶೇಷವಾಗಿ 15ನೇ ಚಾಪ್ಟರ್ ಇಟ್ಟಾರ. ಈ ಅಶ್ವತ್ಥ ವೃಕ್ಷದ ಬಗ್ಗೆ ಒಂದು ಸಂಸಾರ ಮತ್ತು ಪರಮಾರ್ಥಕ್ಕೆ ಹೋಲಿಸಿ ಅದರ ಬೇರುಗಳು, ಸಂಸಾರದ ಬೇರುಗಳು ಕೆಳಗದಾವ, ಮ್ಯಾಲ ಪರಮಾತ್ಮದಾನ, ಹಿಂಗೆಲ್ಲ ಇಲ್ಲಿ ಕೊಟೇಶನ್ ಕೊಟ್ಟಾರೆ. ಅದೊಂದು ಟಾಪಿಕ್ ಇದೆ. ಇನ್ ದ್ಯಾಟ್ ಇಟ್ ಶುಡ್ ಬಿ ನಾಟ್ ಬಿ ಸೇಡ್. ಇಲ್ಲೇನು ಅದನ್ನ ಹೇಳ್ತಾ ಹೋಗುದಿಲ್ಲ. ಹಿಯರ್ ಇಟ್ ಈಸ್ ಮುಂತಾವ್ ಬ್ರಹ್ಮ ರೂಪಾಯ. ಯು ಹ್ಯಾವ್ ಟು ಸಿ. ಮೂಲತಃ ಬ್ರಹ್ಮ ರೂಪಾಯದ ಅದು ಅಶ್ವತ್ಥ ವೃಕ್ಷ. ದೇವರ್ಷಿ ನಾರದ. ಇನ್ನು ದೇವರ್ಷಿಗಳಲ್ಲಿ, ದೇವಲೋಕದ ಮುನಿಗಳಲ್ಲಿ ನಾರದಕ್ಕೆ ಪ್ರಾಮುಖ್ಯದ. ಸೊ ಅಮಂಗ್ ಮಹರ್ಷೀಸ್ ಭೃಹು ವಾಸ್ ಮೆನ್ಷನ್ಡ್. ಅಲ್ಲಿ ಭೃಹು ಅನ್ನುವಂಥದ್ದನ್ನ ನಾವ್ ಹೆಂಗ್ ಶ್ರೇಷ್ಠ ಅಂದಿದ್ಯೋ ಈ ಒಂದು ಭೂಲೋಕದಲ್ಲಿ, ಹಾಗೆ ಅಲ್ಲಿ ಯಾವ ನಾರದ ಅನ್ನುವಂಥವ್ ಶ್ರೇಷ್ಠದಾನೆ. ಅವರೆಲ್ಲರಲ್ಲಿ ನಾನು ನಾರದಿದ್ದೇನೆ ಅಂತ ಪರಮಾತ್ಮ. ದ ಮೋಸ್ಟ್ ಪಾಪ್ಯುಲರ್ ಋಷಿ, ತ್ರೈಲೋಕ ಸಂಚಾರಿ,
ದೇರ್ ಇಸ್ ನೋ ಪುರಾಣ ಇನ್ ವಿಚ್ ನಾರದ ಡಸ್ ನಾಟ್ ಕೇಮ್. ಅವಿಲ್ಲದೆ ಇರುವಂತ ಪುರಾಣಗಳಿಲ್ಲ. ಎಲ್ಲ ಪುರಾಣಗಳಲ್ಲಿ ಅವನು ಮೊದಲು ಅವನ ಹೆಸರು ತಗೊಂಡು ಅವನ ಒಂದು ವೃತ್ತಾಂತವನ್ನ ಮಾಡಿಸ್ತಾರೆ. ಅವ ಜಗಳ ಹಚ್ಚಾಕೋತೇರಿ ಬಿಡ್ಸಾಕೋತೇರಿ. ಇತ್ತ ಲಕ್ಷ್ಮಿಗೆ ಏನ್ರ ಹೇಳೋದು, ಅತ್ತ ವಿಷ್ಣುಗೆ ಒಂದು ಹೇಳೋದು, ಜಗಳ ಹಚ್ಚೋದು. ಹೀಗೆ ಮಾಡಿ ಅವರಲ್ಲಿ ಒಂದು ವಿನೋದನ ಉಂಟು ಮಾಡಿ, ಅದು ಕಲಾ ಅಂದ್ರಲ್ಲ, ವಿನೋದದ ಒಂದು ಕಲಾ, ವಿನೋದವನ್ನುಂಟು ಮಾಡಿ ನಗಿಸಿ ಮತ್ತ ಅವ್ರನ್ನ ಒಂದ್ ಮಾಡ್ತಕ್ಕಂಥದ್ದು ಅವಂದೇ. ಹೀಗೆ ನಾವೆಲ್ಲ ಪುರಾಣಗಳಲ್ಲಿ ಅನೇಕ ಪಿಕ್ಚರ್ಗಳಲ್ಲಿ ನೋಡ್ಕೊಂತ ಬಂದೀವಿ. ನಾಟ್ ಓನ್ಲಿ ವೆರಿ ಪುರಾಣಿಕ್ ಸ್ಟೋರೀಸ್ ಫಾರ್ ಕಲಾಂ ಇನ್ ಚಾಂದೋಗ್ಯ ಉಪನಿಷತ್ ಇನ್ ದ 7th chapter, Narada is the disciple of Sanatana Kumara, ಸನತ ಕುಮಾರ. ಅವನು ಕೂಡ ಒಬ್ಬ ಯೋಗ್ಯ ಗುರುವಿನ ಶಿಷ್ಯ ಇದ್ದಾನೆ, ಸನತ್ ಕುಮಾರರ ಶಿಷ್ಯ. ಈಗಾಗಲೇ ನಮ್ಗೆ ಗೊತ್ತದ. ಅವನಿಗೆ ಎಲ್ಲಾ ವೇದಗಳನ್ನು 63 ವಿದ್ಯೆಗಳನ್ನು ಕಲಿತರು ಕೂಡ ಶೋಕ ನಿವೃತ್ತಿ ಆಗ್ಲಿಲ್ಲ. ಇದಕ್ಕೆ ಉಪಾಯ ಏನು ಅಂತ ಚಿಂತಿತಾದಾಗ ಸನತ್ ಕುಮಾರನ ದರ್ಶನ ಆಗ್ತದ. ಯಾಕಪ್ಪ ಇಷ್ಟೊಂದು ಕುಂದಿದೆ ಅಂದಾಗ, ಇಲ್ಲ ನಾನು ಎಲ್ಲಾ ವೇದಗಳನ್ನು ಕಳೆದ್ರು ಕೂಡ ನನಗೆ ದುಃಖ ಉಮ್ಮಳಿಸಿ ಬರ್ತದ, ಏನ್ ನನಗ ನಿಜವಾದ ಸುಖ ಶಾಂತಿ ಸಿಕ್ಕಿಲ್ಲ, ಸಮಾಧಾನ ಇಲ್ಲ. ಗುರುಗಳಂತಾರಪ್ಪ, ಏನ್ ಹಂಗಲ್ಲ, ನೀ ಎಲ್ಲ ಏನೋ ಶಾನೇತನ ಅಧಿಕರಿ, ಒಂದು ವಿದ್ಯೆಯನ್ನ ಕಲ್ತಿಲ್ಲ, ಭೂಮಾ ವಿದ್ಯೆಯನ್ನ. ಯೋ ಭೂಮಾ ತತ್ ಸುಖಂ ಅಂತ ವಿದ್ಯೆ ನೀನು ಕಲಿಸ್ಕೊಡ್ತೇನೆ ಅಂತ ತಿಳ್ಕೊಂಡು ಅವ್ರ ಗುರು ಆಗಿ ಆ ವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಭೂಮಾ ವಿದ್ಯೆ ಅಂದ್ರೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆ. ಆಮೇಲೆ ಅವರ ಶೋಕ ನಿವೃತ್ತಿ ಆಯ್ತು ಅಂತ ಹೇಳ್ತಾ. ದುಃಖ ಯಾಕೆ ಬಂದಿತ್ತು ಅಂತಂದ್ರೆ, ನಾ ಕಲಿತಂತ ವಿದ್ಯಾ ಅಕಸ್ಮಾತ್ ಹೇಳ್ತಾ ಇರುವಾಗ ಮರೆತು ಹೋದ್ರೆ ಏನಕೈತಿ, ಅಥವಾ ಸಭೆಯಲ್ಲಿ ಹೋದಾಗ ದ್ಯಾಸಕ್ಕೆ ಬರ್ಲಿಲ್ಲ ಅಂದ್ರೆ, ಅಥವಾ ವಾದಲ್ಲಿ ಯಾರಾದ್ರೂ ಸೋಲಿಸಿದ್ರಿ, ಮೊದಲು 3 ದುಃಖ ಇದ್ದು, ಆಧ್ಯಾತ್ಮಿಕ, ಆದ ದೈವಿಕ, ಆದ ಇವೆಲ್ಲ ಇದ್ದು, ಆದ ದೈವಿಕ ಅನ್ನುವಂತ 3 ದುಃಖಗಳಿದ್ದು, ಈಗ ಮತ್ 3 ದುಃಖಗಳು ಬಂದು ಮತ್ತಷ್ಟು ಚಿಂತೆ ಹೆಚ್ಚಾಗೈತಿ ನನಗ ಅಂದಾಗ, ಆ ಗುರುಗಳು ಅವನ ಭ್ರಾಂತಿಯನ್ನು ಬಿಡಿಸಿ ಅವ್ರು ಜ್ಞಾನಿಯನ್ನಾಗಿ ಮಾಡ್ತಾರೆ. ಇದ್ರಾಗಿಲ್ಲ ಇರ್ಲಿ. ಹೀಗೆ ಭೂಮ ವಿದ್ಯಾ. ಸೊ ಇನ್ ದ 7th chapter ಅದೆಲ್ಲ ಹೇಳ್ಕೊಂಡು ಬಂದೀವಿ. ಆದ್ದರಿಂದ ನಾರದ ಇಸ್ ಎ ಜ್ಞಾನಿ ಆಲ್ಸೋ. ನಾಟ್ ಓನ್ಲಿ ವಾಸ್ ಎ ಗ್ರೇಟ್ ಜ್ಞಾನಿ, he distributed the wisdom to all the people. In fact, the very word naram jnanam dadati narada, ನರಾಮ್ ಜ್ಞಾನಂ ದದಾತಿ ನಾರದ. ನಾರದ ಅನ್ನೋದಕ್ಕೆ ಇದು ಡೆಫಿನಿಷನ್ ಅದ. ನಾರಾಮ್ ಜ್ಞಾನಂ ಅಂದ್ರೆ ನರಗರಿಗೆ, ಎಲ್ಲ ಜೀವ ಮಾತ್ರರಿಗೆ ಆ ಬೋಧೆಯನ್ನ ಮಾಡ್ತಾನೆ, ಮನುಷ್ಯರಿಗೆ ಜ್ಞಾನ ಬೋಧೆಯನ್ನ. ದಾ ಮೀನ್ಸ್ ಗಿವರ್. ಸೊ ದ ಒನ್ ಹೂ ಎನ್ಲೈಟನ್ಸ್ ಆಲ್ ದ ಪೀಪಲ್, ಎಲ್ಲರನ್ನು ಉತ್ತೇಜನ ಮಾಡವ, ಪ್ರೇರಣೆಯನ್ನು ಉಂಟು ಮಾಡವ. ದಟ್ ಗ್ರೇಟ್ ನಾರದ, ಐ ಆಮ್ ಅಮಂಗ್ ದ ಸೆಲೆಸ್ಟಿಯಲ್ ಋಷಿ. ಬ್ರಹ್ಮಚಾರಿಗಳಾದಂತ ಯಾವ ಋಷಿಗಳದಾರಲ್ಲ ಅವರಲ್ಲಿ ನಾನು ನಾರದಿದ್ದೇನೆ. ಲಾರ್ಡ್ ಕೃಷ್ಣ, ಡು ನಾಟ್ ಫಾರ್ಗೆಟ್ ಕೃಷ್ಣ. ಲಾರ್ಡ್ ಐ ಆಮ್ ಹೂ ಸೇಸ್ ಲಾರ್ಡ್ ಕೃಷ್ಣ. ಡು ನಾಟ್ ಫಾರ್ಗೆಟ್ ಕೃಷ್ಣ, ಹೂ ಆರ್ ಟಾಕಿಂಗ್ ಅಬೌಟ್ ಕೃಷ್ಣ ಓನ್ಲಿ ಹಿಯರ್. ಗಂಧರ್ವನಾಂ ಚಿತ್ರರಥ ಅಮಂಗ್ ಗಂಧರ್ವ. ಗಂಧರ್ವ ಗೊತ್ತದ? ಯಾರು ಗಂಧರ್ವರು? ದೇವಲೋಕದ ಗಾಯಕರು ಹಾಗೂ ಅಲ್ಲಿರ್ತಕ್ಕಂಥ ವೈದ್ಯರು. ಅವರ ರಾಜ ಯಾರು? ಚಿತ್ರರಥ. ಅವನು ಯಾವಾಗಲೂ ಗಾನವನ್ನ ಮಾಡಿ ಹೆಸರು ಪಡೆದಿದ್ದ. ಅಲ್ಲಿರ್ತಕ್ಕಂಥ ವರ್ಣ ಚಿತ್ರಾದಿಗಳನ್ನ ಎಲ್ಲ ಕಲೆಗಳು, ಆ ಒಂದು ಸಾಮರ್ಥ್ಯವುಳ್ಳ ಅವ ವಿಶ್ವಜಿತ್. ಹೀಗೆ ಆ ಯಾವ ಯಾರವ? ಚಿತ್ರರಥ. ಬಹಳ ಕಲಾ ಕೌಶಲ್ಯ ಉಳ್ಳಂತ ವ್ಯಕ್ತಿ, ಹೆಸರುವಾಸಿ, ಎಲ್ಲ ಗಂಧರ್ವರಲ್ಲಿ ಶ್ರೇಷ್ಠ. ಸೊ ಅಗೇನ್ ಸಿಟಿಜನ್ಸ್ ಆಫ್ ದ ಹೆವನ್, ಅಲ್ಲೆಲ್ಲ ಏನಿದ್ರಲ್ಲ ಅಲ್ಲಿ ಒಂದು ಲೋಕನದ, ಎಂದರ್ ಕಾಲನಿ. ಐ ಹ್ಯಾವ್ ಟೋಲ್ಡ್ ಯು ಸರ್ವಲ್ ಕಾಲನೀಸ್ ಆರ್ ದೇರ್. ಅಲ್ಲಿ ಬಹಳ ಕೊಲ್ಲಿಗಳದಾವ. ಅಂಡ್ ಒನ್ ಏರಿಯಾ ಇಸ್ ಕಾಲ್ಡ್ ಗಂಧರ್ವ ಲೋಕ. ಸ್ವರ್ಗದಲ್ಲಿ ಒಂದು ಗಂಧರ್ವ ಅಲ್ಲೆಲ್ಲ ಪೇಂಟಿಂಗು, ಸ್ಕಲ್ಪ್ಚರು, ಮ್ಯೂಸಿಕ್, ಡ್ಯಾನ್ಸ್, ಆಲ್ ಫಾರ್ಮ್ಸ್ ಆಫ್ ಆರ್ಟ್, ಡ್ಯಾನ್ಸ್, ಮ್ಯೂಸಿಕ್, ಪೇಂಟಿಂಗ್, all of them are well known there. ಎಲ್ಲ ಅದಾವಲ್ಲಿ. And among these Gandharvas, are you able to hear? We can hear. Okay.
ನಿಮ್ಗೆ ಏನ್ ಬೇಕಾದಲ್ಲ ಸಂಗೀತ ಸಾಹಿತ್ಯ ಅಲ್ಲಿ ಸಿಗ್ತದೆ. ಗಂಧರ್ವ ಲೋಕದಲ್ಲಿ ಕಲೆಗಳು ಸಿಗ್ತಾವ. ಐ ಆಮ್ ದ ಕಿಂಗ್ ಆಫ್ ಗಂಧರ್ವ. ಹಂಗಾರ ನಾ ಯಾರು? ಆ ಗಂಧರ್ವರ ರಾಜ. ಮೋಹನಾಜಿ ಚಿತ್ರರಥ. ಗಂಧರ್ವ ರಾಜ ಯಾರು? ಚಿತ್ರರಥ. ಆ ಚಿತ್ರರಥನೇ ನಾನು. ಇನ್ ಫ್ಯಾಕ್ಟ್ ಮಹಾಭಾರತ ಸ್ಟೋರಿ, ವೆನ್ ದ ಪಾಂಡವಾಸ್ ಆರ್ ಇನ್ ದ ಫಾರೆಸ್ಟ್, ಪಾಂಡವರು ಅರಣ್ಯದಲ್ಲಿದ್ದಾಗ ಈ ಗಂಧರ್ವ ರಾಜನ ಸಹಾಯವನ್ನು ಪಡಿತಾರೆ. ನೀವು ಟಿವಿ ಸೀರಿಯಲ್ ನೋಡಿದ್ರೆ ಗೊತ್ತಾಗದಂತಾರ ಅವರು. ಇಫ್ ಯು ರಿಮೆಂಬರ್ ದ ಟಿವಿ ಸೀರಿಯಲ್, ದೇರ್ ಅಪಿಯರ್ಸ್ ಗಂಧರ್ವ ಚಿತ್ರರಥ. ಸಿದ್ಧಾನಾಂ ಕಪಿಲೋ ಮುನಿ. ಇನ್ ನೆಕ್ಸ್ಟ್ ಸಿದ್ಧರಲ್ಲಿ ಕಪಿಲ ಮುನಿ. And the great Siddhas means people who have got extraordinary powers, miraculous power. ಇವರು ಸಿದ್ಧಿಯನ್ನು ಪಡಿಬೇಕಂತ ಏಕಮೇ ಉದ್ದೇಶದಿಂದ 8 ವರ್ಷ ತಪಸ್ ಮಾಡ್ತಾರೆ. ತರಗೆಲೆಗಳನ್ನು ತಿಂದು, ನೀರು ಹವೆ ಮೇಲಿದ್ದು ಸಾಕಷ್ಟು ಕಠಿಣ ಪರಿಶ್ರಮ ಮಾಡಿ ತಪಸ್ಸು ಒಂದು ಸಿದ್ಧಿಗಳನ್ನು ಪಡಿತಾರೆ. ಮಿರಾಕ್ಯುಲಸ್ ಪವರ್ಸ್. ಅವ್ರಿಗೆ ಏನಂತಾರ? ಸಿದ್ಧಿಯನ್ನು ಪಡ್ಕೊಂಡ್ರೆ ಸಿದ್ಧರು ಅಂತ. ಆದರೆ ಮಿರಾಕ್ಯುಲಸ್ ಪವರ್ಸ್ ಇನ್ ಸ್ಪಿರಿಚುವಲ್ ನಾಲೆಜ್ ಡಿಡ್ ನಾಟ್ ಹ್ಯಾವ್ ಎನಿ ಕನೆಕ್ಷನ್ ಅಟ್ ಆಲ್. ಆದ್ರೆ ಆತ್ಮವಿದ್ಯೆಯಿಂದ ವಂಚಿತರಾಗಿರ್ತಾರೆ. ಅದರಲ್ಲಿ ಅವರ ಬುದ್ಧಿವರು. ಐ ಹ್ಯಾವ್ ಟೋಲ್ಡ್ ಯು ಲಾಂಗ್ ಬಿಫೋರ್, 4 types ಆಫ್ ಪೀಪಲ್ ಆರ್ ಪಾಸಿಬಲ್. ಇದರಲ್ಲಿ 4 ಜನ ಪ್ರಕಾರ ಅದಾರ ಸಿದ್ಧರಲ್ಲಿ. ಯಾರವರು? ದೋಸ್ ಹೂ ಹ್ಯಾವ್ ಗಾಟ್ ಸಿದ್ಧಿ. ಸಿದ್ಧಿ ಪಡೆದವರಲ್ಲಿ 4 ಜನ ಅದಾರೆ. ಬಟ್ ನೋ ಸೆಲ್ಫ್ ನಾಲೆಜ್. ಅವರಿಗೆ 4 ಜನರಿಗೆ ಆತ್ಮಜ್ಞಾನ ಇಲ್ಲ. ದೋಸ್ ಹೂ ಹ್ಯಾವ್ ಗಾಟ್ ಸೆಲ್ಫ್ ನಾಲೆಜ್ ಬಟ್ ನೋ ಸಿದ್ಧಿ. ಕೆಲವರಿಗೆ ಇಲ್ಲಿ ಮುಖ್ಯವಾಗಿ ಕೆಲವರಿಗೆ ಆತ್ಮಜ್ಞಾನದ ಸಿದ್ಧಿ ಇಲ್ಲ, ಅವರೊಬ್ರು. ದೋಸ್ ಹೂ ಹ್ಯಾವ್ ಗಾಟ್ ಸೆಲ್ಫ್ ನಾಲೆಜ್ ಆಲ್ಸೋ ಸಿದ್ಧೀಸ್ ಆರ್ ಆಲ್ಸೋ. ಕೆಲವರಿಗೆ ಆತ್ಮಜ್ಞಾನವಾದ ಸಿದ್ಧಿಗಳದಾವ. ಅಂದ್ರ ಹಿಂದಿನ ಜನ್ಮದಲ್ಲಿ ಅವರು ಸಿದ್ಧಿಗಳನ್ನ ಪಡ್ಕೊಂಡಿರ್ತಾರೆ. ಈ ಜನ್ಮದಲ್ಲಿ ಅವರು ಕೊಡುಗೆಯಾಗಿ ಬಂದಿರ್ತಾವು ಬೈ ಬರ್ತ್. ಸಿದ್ಧಾರ್ಥಪ್ಪನಂತೆ 2 ಇದ್ದು, ಸಿದ್ಧಿಗಳಿದ್ದು ಆತ್ಮಜ್ಞಾನ 2 ಕೂಡಿ ಬಂದಿದ್ದು ಅವರಿಗೆ. ಕೆಲವರಿಗೆ ಇರೋದಿಲ್ಲ, ಜ್ಞಾನ ಆಗಿರ್ತದ, ಸಿದ್ಧಿಗಳಿರೋದಿಲ್ಲ. ಅಂಡ್ ವಾಟ್ ಈಸ್ ದ 4th type? ನೋ ನಾಟ್ ಲೈಕ್ ಅಸ್. ವಿ ಶೇಡ್ ವಿ ಆರ್ ಸೆಲ್ಫ್ ನಾಲೆಜ್ಡ್ ಪರ್ಸನ್ಸ್. ಅಲ್ಲ, 4ನೇದವ್ರು ಯಾರು? ನಮ್ಗೆ ಏನು ಬೇಕಾಗಿಲ್ಲ, ಆತ್ಮಜ್ಞಾನ ಬೇಕು. ಅವ್ರು ನಾವ ಅಂದ್ರೆ ಗುರುಗಳು ನಗತಾರೆ. ಎನಿವೇ, ದ 4th type ಆಫ್ ಪೀಪಲ್, ಯು ನೈದರ್ ಸಿದ್ಧೀಸ್ ಆರ್ ಜ್ಞಾನಂ. ನಮ್ಗೆ ಸಿದ್ಧಿಗಳು ಬೇಕಾಗಿಲ್ಲ, ಕೇವಲ ಇದು ಬೇಕಾಗಿಲ್ಲ, ಅಪರಾವಿದ್ಯೆ ಬೇಕಿಲ್ಲ. ಆಫ್ ದೀಸ್ 4 types people who are liberated and who are not liberated, we have got ಜ್ಞಾನಂ without ಸಿದ್ಧಿ ಆರ್ ಲಿಬರೇಷನ್. ನಮಗೇನು ಸಿದ್ಧಿಗಳು ಬೇಕಾಗಿಲ್ಲ. ನಿಜವಾದ ಜ್ಞಾನಿಗಳಂದ್ರ ಸಿದ್ಧಿಗಳ ಅವಶ್ಯ ಇಲ್ಲ, ಅವ್ರು ಯೂಸ್ನು ಮಾಡೋದಿಲ್ಲ. ತಾವಾಗಿ ಜರಗ್ತಾವ್. ಪ್ರಸಂಗ ಅನುಸಾರವಾಗಿ ಸಿದ್ಧಿಗಳು ಕಾಕೊಂಡ್ ಕುಂತಿರ್ತಾವ. ಅವ್ರು ನುಡಿ ಕೊಡದಾವ್, ಬಂದ್ ಕೆಲಸ ಮಾಡಿ ಹೋಗ್ಬಿಡ್ತಾವ. ಅವ್ರು ಬಯಸಿರೋದಿಲ್ಲ. ಸಿದ್ಧಾರ್ಥಪ್ಪ ವಸ್ತ್ರ ಜಾಡಿಸ್ಕೊಂತ ಹೋಗ್ತಿದ್ರಂತ. ಅಪ್ಪ ಹಿಂಗ್ಯಾಕ್ ಜಾಡಿಸ್ತಿ ಅಂತ. ಕೆಲಸ ಕೊಡು ಅಂತ ಗಂಟೆ ಬಿದ್ದಾವ. ಏನ್ ಹೇಳ್ಬೇಕು ಅವಕ್ಕ? ನಿಮಾದಿಗಳು ಆ ತಾಯಂದಿರ ಬೆನ್ನ ಹೈತಾರ. ನನಗೆ ಏನ್ ಮಾಡ್ಬೇಕು ನಾನು? ಕೆಲಸ ಕೊಡು ಅಂತ ಗಂಟೆ ಬಿದ್ದಾರ ಅವರು. ನೋಡ, ಅವ್ ಸಿದ್ಧಿಗಳು ಮಹಾತ್ಮರ ಬೆನ್ನ ಪಾದಡಿಯೊಳಗ ಹೊರಳಾಡ್ತಾವ. ಬಾಯಿ ನುಡಿದಷ್ಟೇ ಕಾಯ್ತಿರ್ತಾವಂತ್ರಿ. ಹಂಗ ಅವ್ರ ಆಸೆ ಮಾಡಿದ್ರು ಕೂಡ ಅವರು ಅನಿವಾರ್ಯ ಸಿದ್ಧಿಗಳು ಅನಿಮ ಲಗಿಮ ಗರಿಮ ಹಿಂಗೆಲ್ಲ ಬಂದಿರ್ತಾವ. ಅಣಮಾರಿ ಅಷ್ಟ ಸಿದ್ಧಿ. ಅದಕ್ಕೆ ಅವು ಅವಶ್ಯಕ ಇಲ್ಲ. ಅವು ಬಂದ್ರೆ ಬರ್ಲಿ. ಆದ್ರೆ ಆ ಸಿದ್ಧಿಗಳ ಅವಶ್ಯಕತೆ ಆತ್ಮಜ್ಞಾನಿ ಇಲ್ಲ, ಎಳ್ಳಷ್ಟು ಇಲ್ಲ. ತಾನಾಗಿ ಆದ್ರೆ ಆಗಲಿ, ಅಭ್ಯಂತರ ಇಲ್ಲ. ಆದರೆ ಈ ಲಿಬರೇಷನ್ ಆಗ್ಬೇಕಾದ್ರೆ, ಮುಕ್ತಿ ಆಗ್ಬೇಕಾದ್ರೆ ಸಿದ್ಧಿ ಅವಶ್ಯ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಜ್ಞಾನ ಅಲೋನ್ ಇಸ್ ರಿಕ್ವೈರ್ಡ್. ಜ್ಞಾನ ಇದ್ರೆ ಸಾಕು. ಯು ಡು ನಾಟ್ ರಿಕ್ವೈರ್ ಎನಿ ಸಿದ್ಧಿ ಅಟ್ ಆಲ್. ನಿಮ್ಗೆ ಸಿದ್ಧಿಗಳು ಬೇಕಾಗಿಲ್ಲ, ಅದ್ರ ಗೊಡವೆ ಬೇಡ. ಅದು ಇದು ವಸ್ತು. ಅದು ಒಂದು ಲೌಕಿಕವಾಗಿರುವಂತ ತೋರ್ಪೆ. ಆ ತೋರಿಕೆನ ಸುಳ್ಳದ. ಅದು ಒಂದು ತೋರಿಕೆ ತೋರ್ತದ. ಆ ತೋರಿಕೆ ಅಂತ ಅಲ್ಲಗಳದವ್ರು ನಾವು. ಸಿದ್ಧಿ ಅಂದ್ರೆ ತೋರಿಕೆ. ಅದು ಹಂಗ ತೋರ್ತದ. ಇಲ್ಲದ್ರ ಮರಿ ಸಿದ್ಧಂಗ ತೋರ್ತದ. ಕಣ್ಣು ಇದನ್ ಮಾಡ್ತದ, ಮುಚ್ಚಾಲಿ ಆಟ ಆಡ್ತದ. ಅದಕ್ಕೆ ಅದು ಅವಶ್ಯಕತೆ ಇಲ್ಲ. ಅಂಡ್ 3rd type ಆಫ್ ಪೀಪಲ್ who have got ಸಿದ್ಧೀಸ್, ಜ್ಞಾನ ಇರುವುದಿಲ್ಲ ಅವರಿಗೆ, ಸಿದ್ಧಿನ ಇರ್ತಾವರೆ. ದೇ ಆರ್ ಆಲ್ ಸಂಸಾರೀಸ್. ಅವರೆಲ್ಲ ಸಂಸಾರಿ.
ಯಾಕಂದ್ರೆ ಸಂಸಾರದಲ್ಲಿ ಇದ್ಕೊಂಡು ಚಮತ್ಕಾರ ಅದು ಮಾಡ್ಕೊಂತ ಅವರು ಅನೇಕ ದ್ರವ್ಯಗಳನ್ನು ಸಂಪಾದನೆ ಮಾಡ್ತಿರ್ತಾರೆ. ಆದರೆ ಆ ಸಿದ್ಧಿಗಳು ಹೆಂಗ ಅವರು ಉಪಯೋಗ ಮಾಡ್ತಾರಲ್ಲೇ ಲೌಕಿಕದಲ್ಲಿ ಖರ್ಚು ಹಾಕೊಂಡ್ ಹೋಗ್ಬಿಡ್ತಾವ. ಮತ್ ಮನೇಲಿ ಸಿದ್ಧಿ ಮಾಡ್ಕೋಬೇಕು ಅವರು. ಅಮಾಸಿ ದಿವಸ, ಹುಣಿವಿ ದಿವಸ, ಇವು ಹಿಡಿದ ದಿವಸ, ಗ್ರಹಣ ಕಾಲದಲ್ಲಿ ಹೋಗಿ ಇನ್ನೇನು ಮಾಡ್ಕೋತಾರೆ ಸಿದ್ಧಿ ಅವರು. ಕೆಲವರು ತಾಮಸ ಸಿದ್ಧಿಗಳನ್ನ ಮಾಡ್ಕೋತಾರ ಇದ್ರೊಳಗ ಸ್ಮಶಾನದಲ್ಲಿ. ಕೆಲವರು ರಾಜ ಸಿದ್ಧಿಗಳದಾವ, ನದಿಗಳಲ್ಲಿ ಹೋಗಿ ಅಲ್ಲಿ ತಪ ಮಾಡ್ತಾರೆ. ಕೆಲವು ಸಾತ್ವಿಕ ಸಿದ್ಧಿಗಳಂದ್ರೆ ತಪ ಮಾಡ್ತಾರೆ, ಗೋಧಿ ವೃಕ್ಷ ಇಂತ ಗಿಡದ ಬುಡಕ ತಪ ಮಾಡ್ತಾರೆ. ಹೀಗೆ ಆ ಎಲ್ಲ ಸಿದ್ಧಿಗಳಲ್ಲಿ ಅನೇಕ ಪ್ರಕಾರ ಅದಾವ ಅಂತ ಹೇಳ್ಕೊಂತ ಅದ್ರ ಗುರುಗಳು. ಇನ್ನು ಭಾಗವತ ಪುರಾಣ, ಕಪಿಲ ಈಸ್ ಸಪೋಸ್ ಟು ಬಿ ದಿ ಒನ್ ಆಫ್ ದ ಅವತಾರ ಆಸ್ ಭಗವಾನ್. ಭಾಗವತ ಪುರಾಣದಲ್ಲಿ ಮಾತ್ರ ಈ ಕಪಿಲನ್ನ ಬದನಲ್ಲ, ಅವು ಭಗವಂತನ ಅವತಾರ ಅಂತ. ಪುರಾಣದೊಳಗೇನ ಇವು ಕಪಿಲ ಆ ಒಂದು ಮತವಾದಿ ಅಲ್ಲ. ಕಪಿಲ ಅವತಾರ ಅಂತದ ಅದು. ಕಪಿಲ ಅವತಾರ ಇಸ್ ಎ ವೆರಿ ವೆಲ್ ನೋನ್ ಇನ್ ಭಾಗವತಂ. ಭಗವತದಲ್ಲಿ ಅದೊಂದು ಅವತಾರ ಬೇರೆನದ, ಇಲ್ಲಿ ತಗೋಬೇಡ್ರಿ. ಸಾಂಖ್ಯ ಕಪಿಲ ಅಲ್ಲ. ಅಂಡ್ ಕಪಿಲ ಟೀಚರ್ಸ್ ವೇದಾಂತ ಟು ಇಸ್ ಮದರ್ ದೇವಹೂತಿ. ಅವ ಅಲ್ಲಿ ತಾಯಿಯಾದ ದೇವಹೂತಿಗೆ ಜ್ಞಾನವನ್ನು ಮಾಡಿಕೊಡ್ತಾನೆ, ವೇದಾಂತ ಕಲಿಸ್ತಾನೆ. ಏನು ಸಾಮವೇದ ಅದನ್ನ ಹೇಳ್ತಾನೆ. ಅದರಲ್ಲಿ ಮುಂದ ಸಾಮವೇದ ಇಸ್ ಅ ವೆರಿ ವೆಲ್ ನೋನ್ ಪೋರ್ಷನ್. ವೇದಾಂತ ಈಸ್ ಬ್ಯೂಟಿಫುಲಿ ಟಾಟ್ ಬೈ ಕಪಿಲ ಟು ಇಸ್ ಮದರ್. ಆ ಸಾಮವೇದಲ್ಲಿರುವಂತ ತತ್ವಮಸ್ಯಾದಿ ಮಹಾವಾಕ್ಯಗಳನ್ನ ಅಲ್ಲಿ ಕಲಿಸ್ತಾನೆ. ಆಫ್ ಕೋರ್ಸ್ ದೇರ್ ಇಸ್ ಅನದರ್ ಕಪಿಲ ಋಷಿ, ಇಲ್ಲಿ ಹೇಳ್ತಾರ ನಾವು, ಹೂ ಇಸ್ ನಾಟ್ ಅವತಾರ ಭಗವಾನ್, ಭಗವಂತನ ಅವತಾರ ಅಲ್ಲವ. ಹೂ ಈಸ್ ಗ್ರೇಟ್ ಫಿಲಾಸಫರ್, ತತ್ವಜ್ಞಾನಿ ಅವ, ಮತವಾದಿ. ಹೂ ಹ್ಯಾಸ್ ಪ್ರಪೌಂಡೆಡ್ ಸಾಂಖ್ಯ ಫಿಲಾಸಫಿ. ಸಾಂಖ್ಯದ ಫಿಲಾಸಫಿ ಅಂದ್ರೆ ಪ್ರಕೃತಿ ಮತ್ತು ಪುರುಷರದ್ದು ಹೇಳ್ತಾನಲ್ಲ ಅವ. ವಿಚ್ ಇಸ್ ಟೋಟಲಿ ಡಿಫರೆಂಟ್ ಫ್ರಮ್ ವೇದಾಂತ. ವೇದಾಂತಕ್ಕೆ ಸಂಬಂಧ ಇಲ್ಲ ಅವ. ಪ್ರಕೃತಿ ಪುರುಷರ ವಿವೇಕವೇ ಮೋಕ್ಷ ಅಂತ ಹೇಳ್ತಾನೆ. ದಟ್ ಸಾಂಖ್ಯ ಫಿಲಾಸಫರ್ ಕಪಿಲ್ ಇಸ್ ನಾಟ್ ಟಾಕ್ಡ್ ಅಬೌಟ್ ಹಿಯರ್. ಅವನ ಬಗ್ಗೆ ನಾವು ಹೇಳ್ತಾ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ವೇದಾಂತ ಟೀಚರ್. ಕಪಿಲ ಅವತಾರದಲ್ಲಿರುವಂತ ಕಪಿಲ. And not only he was a great Vedanta teacher, he was a ಸಿದ್ಧ ಪುರುಷ also. ವೇದಾಂತಿ ಅಷ್ಟೇ ಅಲ್ಲ, ಸಿದ್ಧ ಪುರುಷ ಆಗಿ ಹೋಗ್ಯಾನ. ಅದಕ್ಕೆ ಅಂತಾವ್ ನಾನು ಸಿದ್ಧ, ಕಪಿಲ ಸಿದ್ಧ, ಅವನ ಆರಾಧನೆ ಮಾಡ್ರಿ, ಅವನು ಕೂಡ ನನ್ನ ವಿಭೂತಿ. ಅನೇಕ ಸಿದ್ಧಿಗಳನ್ನ ಅನೇಕ ಪ್ರಕಾರ ಪಡಿತಾರೆ. ಸೊ ಎ ಪರ್ಸನ್ ಕ್ಯಾನ್ ಗೆಟ್ ಮಿರಾಕ್ಯುಲಸ್ ಪವರ್ಸ್ ಥ್ರೂ ಮನಿ, ಮಂತ್ರ, ಔಷಧ. ಇನ್ನೂ ಕೆಲವು ಸಿದ್ಧಿಗಳದಾವು, ಮನಿ, ಮಂತ್ರ, ಔಷಧಗಳು ಅಂತ. ಮನಿ ಮೀನ್ಸ್ that certain types of precious stones, ಬಹಳ ಅಮೂಲ್ಯವಾದಂತ ಹರಳುಗಳು ಮಾರ್ತಾರ ನೋಡ್ರಿ ಪೇಟೆಗ್. ಆ ಹರಳುಗಳಿಂದ ಸಿದ್ಧಿಗಳಾಗ್ತಾವಂತ. ಲೈಕ್ ದ ಅಲಾದ್ದೀನ್ ಲ್ಯಾಂಪ್ ಸ್ಟೋರಿ. ತನ್ನಿಂದ ಇಲ್ಲಿ ಪ್ರಕಾಶ ಬರ್ತದ. ಅನೇಕ ಅದರಿಂದ ನೀರುಗಳ, ಭೂಮಿಯಲ್ಲಿರುವ ನೀರು ಕಂಡು ಹಿಡಿಯೋದು, ಇಂಥವೆಲ್ಲ ಅನೇಕ ಸಿದ್ಧಿಗಳದಾವ. ಯು ಟೇಕ್ ಎ ಪ್ರೀಸಿಯಸ್ ಸ್ಟೋನ್, ಯು ಗೆಟ್ ಸಮ್ ಪವರ್ಸ್. ಅದರಿಂದ ಅನೇಕ ಪವರ್ಸ್ ಬರ್ತವ. ಸೊ ದಟ್ ಈಸ್ ಕಾಲ್ಡ್ ಮನಿ. ಮನಿ, ಮಂತ್ರ, ಔಷಧ ಅಂತಾರ ಅವಕ್ಕೆ. ದೆನ್ ಔಷಧಂ ಅಂದ್ರೇನು? ಹರ್ಬ್ಸ್. ಕೆಲವೊಂದು ವನಸ್ಪತಿಗಳದಾವ, ಸಿದ್ಧಿ ಆಗ್ತಾವು. ಆ ವನಸ್ಪತಿಗಳಿಂದ ಏನ್ ಬೇಕಾದ ಮಾಟ್ರ, ಮಣಿ ಎಲ್ಲ ಮಾಡಬಹುದು. ಇಫ್ ಯು ಹೋಲ್ಡ್ ಇನ್ ದ ಹ್ಯಾಂಡ್, ಅದನ್ನ ಒಂದು ವನಸ್ಪತಿ ಕೈ ಹಿಡ್ಕೊಂಡು ಹೋದ್ರ ಯು ಗೆಟ್ ಮಿರಾಕ್ಯುಲಸ್ ಪವರ್ಸ್. ದೊಡ್ಡ ಶಕ್ತಿ ಬರ್ತದೆ. ಎಂತೆಂತ ವೈಗಳು ಕೂಡ ನಿಮ್ ಕೈ ವಶ ಆಗ್ತಾರ, ಸ್ತ್ರೀ ವಶ, ಹಿಂಗೆಲ್ಲ ಆಗ್ತಾವ, ಧನ ವಶ. Certain types of mantras you do, Pushcharanam, not only one day, for 11 times. ದಿನಾಲು ಎಷ್ಟೋ ಸಲ ಅನ್ಬೇಕಾಗ್ತದ. that mantra you have to do Punashcharam. What do you mean Punashcharam? ಅಂದ್ರೆ ಪುನಶ್ಚರಣಂ ಅಂದ್ರೇನು? You have to find out how many letters are there in the mantra. ಪುನಶ್ಚರಣಂ ಅಂದ್ರ ಆ ಮಂತ್ರದಲ್ಲಿ ಎಷ್ಟು ಅಕ್ಷರಗಳದಾವ ಎನಿಸ್ಬೇಕು. ಉದಾಹರಣೆ ಹೇಳ್ತಾರೋ, ಸಪೋಸ್ ಓಂ ನಮ ಶಿವಾಯದ ಓಂ ನ ಮ ಶಿವಾಯ ಎಷ್ಟದಾವು? 6 ಶಬ್ದಗಳದಾವ, ಅಕ್ಷರಗಳದಾವ. ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ವಿತ್ ಎ ಲಾಕ್ಸ್. ಆ 6 ಅಕ್ಷರಗಳಿಗೆ ಒಂದೊಂದು ಲಕ್ಷದಲ್ಲೇ ಭಾಗಸ್ರಿ, ಗುಣಿಸ್ರಿ. ಎಷ್ಟದು? 6 ಲಕ್ಷ. ಅದು ನೀವೇನ್ ಮಾಡ್ಬೇಕು? 6 lakhs ಟೈಮ್ಸ್ ಮಿನಿಮಮ್ ಯು ಹ್ಯಾವ್ ಟು ಚಾಂಟ್. 6 ಲಕ್ಷ ಸಲ ನೀವೇನ್ ಮಾಡ್ಬೇಕು? ಅದನ್ನ ಚಾಂಟ್ ಮಾಡ್ಬೇಕು, ಪಠನ್ ಮಾಡ್ಬೇಕು. ಇಫ್ ಇಟ್ ಈಸ್ ಅಕ್ಷರಂ, ಅದು 8 ಇದ್ರ 8 ಲಕ್ಷ, 12 ಇದ್ರ 12 ಲಕ್ಷ.
12 crores times. Then potency of mantra is released. ಅವಾಗ ಏನಾಗ್ತೈತಿ, ಆ ಮಂತ್ರದಲ್ಲಿ ಒಂದು ದಿವ್ಯ ಶಕ್ತಿ ಬರ್ತದ. ಹೇಗೆ ಲೈಕ್ ಇನಫ್ ನ್ಯೂಕ್ಲಿಯರ್ ಫ್ಯೂಷನ್ ಆಫ್ ಫ್ಯೂಷನ್, ಹೇಗೆ ಒಂದು ಅಟಮನ್ನ ನಾವು ವಿಭಾಗ ಮಾಡಿದಾಗ ಮುಂದೆ ವಿಭಾಗಲಾಗದಿರುವಂತ ಅಣು ಸಿಗ್ತದ, ಅಣುವನ್ನು ವಿಭಾಗ ಮಾಡಿದಾಗ ಬೃಹತ್ ಪ್ರಮಾಣದ ಶಕ್ತಿ ಬಿಡುಗಡೆ ಆಗ್ತದ, ಅದಕ್ಕೆ ಅಣುಶಕ್ತಿ ಅಂತ. ಆ ಅಣುಶಕ್ತಿಯನ್ನ ಅಟೋಮಿಕ್ ರಿಯಾಕ್ಟರ್ ಗಳಲ್ಲಿ ಹಿಡಿದಿಟ್ಟು ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ರನ್ ಮಾಡ್ತಾರೆ. ಹಾಗೆ ಇಲ್ಲಿ ಮಂತ್ರದಲ್ಲಿ ಕೂಡ ಅಂತ ದಿವ್ಯ ಶಕ್ತಿ ಅದ. ಆದ್ದರಿಂದ ಆ ಒಂದು ಪೊಟೆನ್ಶಿಯಲ್ ಅದಲ್ಲ, ಶಕ್ತಿ ಎಷ್ಟೆಷ್ಟು ಮಂತ್ರ ಜಪ ಮಾಡ್ತೇವಲ್ಲ, ಲಕ್ಷ 12 ಲಕ್ಷ, ಆ ಶಕ್ತಿ ಇಮ್ಮಡಿ ಆಗ್ತಾ ಹೋಗ್ತದ, ಅವ್ರ ಬೈಶುದ್ಧ ಆಗ್ತದ. ಅದ ಪುನಶ್ಚರಣಂ ಅಂತಾರೆ. ಎಷ್ಟೆಷ್ಟು ಪುನಶ್ಚರಣಂ ಹೆಚ್ಚ ಮಾಡ್ತಿರ್ಲ, ಶಕ್ತಿ ಕೂಡ ಇಮ್ಮಡಿ ಆಗ್ತಾ ಹೋಗ್ತದ ಅಂತ ಹೇಳ್ತಾರ ಗುರು. Then the fourth method is yoga. ಇನ್ನು ನಾಲ್ಕನೇದು ಯಾವುದು? ಯೋಗ, ಮೆಡಿಟೇಷನ್. So by concentrating the mind, focusing the mind like ಚಕ್ರ posing it is called ಯೋಗ. ಇಲ್ಲಿ ಯೋಗ ಅಂದ್ರೆ ಏನು? ಪತಂಜಲಿ ಯೋಗ ಉದಾಹರಣೆ ತಗೊಂಡ್ರೆ, ಇಲ್ಲಿ ನಾವು ಚಕ್ರಗಳ ಮೇಲೆ ನಾವು ಮನಸ್ಸನ್ನ ಕೇಂದ್ರೀಕರಿಸಬೇಕು. ಮೂಲಾಧಾರದ ಹಿಡ್ಕೊಂಡು ಸಹಸ್ರಾರವರೆಗೆ, ಮೂಲಾಧಾರ ಸ್ವಾದಿಷ್ಠಾನ ಅನಾಥ ಹಿಂಗ್ ಹೋಗ್ಬೇಕು. ನಾವು ಹೋಗಿ ಸಹಸ್ರ 7 ಚಕ್ರ ಪರ್ಯಂತ ಮೇಲೆ ಹೋಗಿ ಸಹಸ್ರಾರದಲ್ಲಿ ನಿಲ್ಲಿಸಿದಾಗ ಸಿದ್ಧಿಗಳು ಪ್ರಾಪ್ತ ಆಗ್ತಾವ. ಅಲ್ಲಿ ಪತಂಜಲಿ ಯೋಗದಿಂದ ಕೂಡ ಸಿದ್ಧಿಗಳು ಬರ್ತಾವೆ. ಆದರೆ ಆ ಸಿದ್ಧಿಯಲ್ಲಿ ಕೂತ್ರ ಅದು ಖರ್ಚಾಗಿ ಹೋಗ್ತದ. ಅದು ಕೂಡ ಆತ್ಮಜ್ಞಾನ ವಂಚಿತ ಆಗ್ತಾರೆ ಅವರು. ಅದಕ್ಕೆ ಯೋಗ ಚಕ್ರಗಳು, ಅದರಿಂದ ಆರೋಗ್ಯ ಸುಧಾರಣೆ ಆಗ್ಬಹುದು. ಯೋಗ ಆಲ್ಸೋ ಸಿದ್ಧಿ ಕ್ಯಾನ್ ಬಿ ಅಕಾಂಪ್ಲಿಶ್ಡ್. ಆ ಯೋಗ ಮಾಡೋದ್ರಿಂದ ನಮ್ಗೆ ಸಿದ್ಧಿಗಳನ್ನು ಪ್ರಾಪ್ತ ಮಾಡ್ಕೋಬಹುದು. ಅಂಡ್ ದೇರ್ ಇಸ್ ಎ ಫಿಫ್ತ್ ಒನ್. ಐದನೇದು ಯಾವುದು? ಜನ್ಮ. ಫಿಫ್ತ್ ಒನ್, ವಾಟ್ ಈಸ್ ದಟ್ ಜನ್ಮ? ಬೈ ಬರ್ತ್ ಇಟ್ ಸೆಲ್ಫ್, ಬಿಕಾಸ್ ಆಫ್ ಸಮ್ ಎಕ್ಸ್ಟ್ರಾರ್ಡಿನರಿ ಪೂರ್ವ ಪುಣ್ಯಂ. ಸರ್ಟನ್ ಪೀಪಲ್ ಹ್ಯಾವ್ ಸಮ್ ಪವರ್. Sometimes we read some freak news items. A person allows a big current to pass through him. ತನ್ನಿಂತಾನ ಅವ್ ಜನ್ಮಾಂತರ ಬಂದಿರ್ತಾವ. ಹಿಂದಿನ ಜನ್ಮದೊಳಗ ಅವ್ ಮಾಡ್ಕೊಂಡಿರ್ತಾನೆ, ಈ ಜನ್ಮದೊಳಗ ಅವ್ ಹೇಳಿದ್ದ ಕರೆ ಆಗ್ತದ, ಅವ್ ಮುಟ್ಟಿದ ರೋಗ ಹೋಗ್ತದ. ಅವ್ ಕರೆಂಟ್ ಹಿಡಿದ್ರು ಕರೆಂಟ್ ಅವಾಗ ಪಾಸ್ ಆಗುದಿಲ್ಲ. ಒಂದು ಅದ್ರಾಗ ಉದಾಹರಣೆ ಕೊಟ್ಟಾರ ಅವ್ರು, ನೀವು ಟಿವಿ ಒಳಗ ನೋಡಿರ್ಬೋದು. ಒಂದು ನ್ಯೂಸ್ ಒಳಗ, ಪರ್ಸನ್ ಅಲೋಸ್ ಎ ಬಿಗ್ ಕರೆಂಟ್ ಟು ಪಾಸ್ ಥ್ರೂ ಹಿಮ್. ದೊಡ್ಡ ಕರೆಂಟ್ ವೈರ್ ಹಿಡಿದ್ರು ಕೂಡ ಅದು ಪಾಸ್ ಆಗುದಿಲ್ಲ ಒಂದ್ರಾಗ. ಐ ಡು ನಾಟ್ ನೋ ವೆದರ್ ಯು ಹ್ಯಾವ್ ರೀಡ್ ಸಚ್ ಎ ಐಟಮ್. ನೀವು ಇಂಥದ್ದು ಓದಿದ್ರಿಲ್ಲ ಗೊತ್ತಿಲ್ಲ ನನಗಂತಾರೆ ಗುರುಗಳು. Normally, if such high current passes, a person will turn to ashes. ಅಲ್ಲ, ಇಷ್ಟು ಹಾಯ್ ಒಂದು ದೊಡ್ಡ ನಾವು ಇದನ್ನ ಹಿಡಿದ್ರೆ ಬೂದಿ ಹೋಗ್ತಾನೆ ಮನುಷ್ಯ. ಕರೆಂಟ್ ದೊಡ್ಡ ವೈರ್ ಹಿಡಿದ್ರೆ ಅಲ್ಲ, ಅವನು ಹೆಂಗ್ ಹಿಡಿತಿದ್ದಾನ? ಐ ಡು ನಾಟ್ ನೋ. Normally, if such high current passes, ಅವ್ ಏನು ಆಗೋದಿಲ್ಲ, ನಥಿಂಗ್ ಹ್ಯಾಪನ್ಸ್. ಬಟ್ ಆಲ್ಸೋ ಹಿ ಹೋಲ್ಡ್ಸ್ ದ ಬರ್ನ್ಸ್. ಅದನ್ನ ಹಿಡಿದ್ರು ಕೂಡ ಅವಾಗ ಆಗೋದಿಲ್ಲ. ದೇರ್ ವಾಸ್ ಎ ಟಿವಿ ಪ್ರೋಗ್ರಾಮ್ ಇತ್ತು ಅಂತ ಹೇಳ್ತಾರೆ ಗುರುಗಳು, ನೋಡಿದೇನಂತಾರ ಅವ್ರು. ಅವ್ ಹಿಡಿದದ್ದು ಬೇಕಾದ ಕೇಬಲ್ ತಗೊಂಡು, ದೊಡ್ಡ ಕೇಬಲ್ ಹೋಗಿ ಹಿಡಿದ್ರು ಏನಾಗಿಲ್ಲ. He got his peculiar body configuration. ಅವನಲ್ಲಿ ಅಂತ ರೆಸಿಸ್ಟೆನ್ಸ್ ಪವರ್ ಅದಲ್ಲ, ಹಿಂದಿನ ಜನ್ಮಗಳು ಮಾಡ್ಕೊಂಡ್ ಬಂದಾನೆ. ಹೌ ಬೈ ಬರ್ತ್ ಅದೇನ್ ಮಾಡೈತಿ, ಹಿಂದಿಂದು ಸಿದ್ಧಿಗಳು ಈಗ ಬಂದಾವ. ಅಂಡ್ ಅನದರ್ ಪರ್ಸನ್ ಪೋರ್ಸ್ ಅಂಡ್ ಆಸಿಡ್ ಓವರ್ ಹಿಸ್ ಬಾಡಿ. ಎಂತೆಂತ ಸ್ಟ್ರಾಂಗ್ ನೈಟ್ರಿಕ್ ಸಲ್ಫುರಿಕ್ ಆಸಿಡ್ ಅವನ ಮ್ಯಾಲ ಹೋಗದ್ರು ಕೂಡ ಅವ್ನು ಏನಾಗುದಿಲ್ಲ. ಇವು ಕೂಡ ಹುಟ್ಟಿನಿಂದ ಬಂದಂತವು. ಅವನಿಗೆ ಚರ್ಮಕ್ಕೆ ಏನು ಆಗುದಿಲ್ಲ. ದಿಸ್ ಈಸ್ ಫಾರ್ ಎನ್ ಎಕ್ಸಾಂಪಲ್. ಬೈ ಬರ್ತ್ ಸರ್ಟನ್ ಪೀಪಲ್ ಹ್ಯಾವ್ ಗಾಟ್ ಮಿರಾಕ್ಯುಲಸ್ ಪವರ್. ಹಿಂಗ ಅನೇಕ ಸಿದ್ಧಿಗಳು ಜನ್ಮಾಂತರದಿಂದ ಬಂದಿರ್ತಾವು, ಸಾಧನ ಮಾಡ್ಕೊಂಡ್ ಬಂದಿರ್ತಾರ. ಅವಾಗ ಗೊತ್ತಿರೋದಿಲ್ಲ ಅವ್ ಬಂದಿರ್ತಾವ. ಜನರು ಅವ್ರು ಮಳ್ಳಾಗಿ ಬಿಡ್ತಾರ, ಅವ್ ಕಲ್ತಿರೋದಿಲ್ಲ, ಅನ್ಪಡ್ ಇರ್ತಾನ, ಅವನಲ್ಲಿ ಸಿದ್ಧಿಗಳು ಬಂದಿರ್ತಾವ. ಹೇಗೆ? ಐ ಆಮ್ ಕಪಿಲ ಮುನಿ ಅಂತದ್ರಲ್ಲಿ, ಆ ಸಿದ್ಧರಲ್ಲಿ ನಾನು ಯಾರು? ಕಪಿಲ ಮುನಿ ಅಂತ ಸಿದ್ಧದೀನಿ ನಾನು ಅಂತವ್ರನ್ನ ಆರಾಧನೆ ಮಾಡು. ಸೊ the one who has got the golden yellow color, the complexion is gold yellow, Kapila is gold color. Kapila ಅಂದ್ರೆ ಹಳದಿ. ಅವನ್ ಕಲರ್ ಏನದ? ಅರಿವಿದು ಹಳದಿ ಅದ, ಅವನ್ ಮಣ್ಣನು ಹಳದಿ ಅದ. ಅದಕ್ಕೆ ಅವನ್ ಕಪಿಲ ದೇವ ಅಂತಾರ. That is how Kapila Deva is named.
ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ನೇಮ್, ಕಪಿಲ ದೇವ. ಇಟ್ ಇಸ್ ವಂಡರ್ಫುಲ್ ನೇಮ್. ಕಪಿಲ ದೇವ ಅಂತಾರಲ್ಲ, ಅದು ವಂಡರ್ಫುಲ್ ಹೆಸರದ. ಈ ಪ್ರಕಾರವಾಗಿ ಅವ್ರು ಹೇಳ್ಕೊಂತವಾದ್ರು. ಈ ಶ್ಲೋಕ ಮುಕ್ತಾಯ ಆಯ್ತು. ಮುಂದಿನ ಶ್ಲೋಕದಲ್ಲಿ ನೀವು ಹೋಗುವ. ಯಾವ್ದು ಮುಂದಿನ ಶ್ಲೋಕ? ದವ್ರ ಪುಸ್ತಕ ತೆಗಿರಿ. 27. ಉಚ್ಚೈಸ್ರವಸಂ ಅಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. 27ನೇ ಶ್ಲೋಕ. ಅಶ್ವಾನಾಂ ಅಮೃತೋ ಧ್ರುವಂ. ಕುದುರೆಗಳಲ್ಲಿ ಅಮೃತದೊಡನೆ ಉತ್ಪತ್ತಿ ಆಗ್ತಕ್ಕಂತ ಇದ್ರ ಸಮುದ್ರ ಮಥನ ಕಾಲಕ್ಕೆ ಉತ್ಪತ್ತಿ ಆದಂತದ್ದು. ಉಚ್ಚಸ್ರವ ಎಂಬ ಕುದುರೆ. ಗಜೇಂದ್ರಾನ ಉತ್ತಮವಾದ ಆನೆಗಳಲ್ಲಿ ಐರಾವತಂ ಚ ನರಾಣ ಮನುಷ್ಯರಲ್ಲಿ ರಾಜನೆಂದು ನರಾಧಿಪ. ರಾಜ ಶ್ರೇಷ್ಠವಾದಂತ ಚಕ್ರವರ್ತಿ, ಅದು ನಾನೇ ಇದೇನಂತ ತಿಳ್ಕೊಂಡ್ರಿ. ಹೀಗೆ ಭಗವಂತನ ವಿಭೂತಿಯನ್ನ ಗುರುಗಳು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನೋಡೋಣ. In fact, in the previous, I forgot one point. When I said Kapila Muni, you should remember that story. ಹಿಂದಿನಲ್ಲಿ ಒಂದು ಕಪಿಲ ಮುನಿ ಅಂತ ಬಂದಿತ್ತಲ್ಲ, ಮರತ್ನ ಹೇಳೋದಂತಾರ ಗುರುಗಳು. ಏನು ದ ಸ್ಟೋರಿ ಒಂದು ಬಂದಿತ್ತಲ್ಲ ಹಿಂದ, ಗಂಗಾವತಾರ ಸ್ಟೋರಿ ಬಂದಿತ್ತು. ಅಲ್ಲಿ ಕಪಿಲ್ ಅಂತ ಬಂದಿದ್ದಲ್ಲ, ಹಿ ವಾಸ್ ಡೂಯಿಂಗ್ ತಪ ಮಾಡ್ಕೊಂತ ಕೂತಿದ್ದಲ್ಲ ಅವ. ಯಾವಾಗ ಕಪಿಲ ಮುನಿ ಗಂಗಾ ಮಾತೆಯನ್ನು ನುಂಗಿ ಹಾಕಿದಲ್ಲ ಆ ಕಪಿಲ. ಸೊ ದೇರ್ ಫಾರ್ ದಟ್ ಕಪಿಲ ಮುನಿ ಆ ಕಪಿಲ ಮುನಿ ಕೂಡ ನಾನಿದ್ದೀನಿ. ಸೊ ದಟ್ ಈಸ್ ವೈ ದ ಸ್ಟೋರಿ ಯೂಸ್ಡ್ ಇನ್ ಆಲ್ ಪ್ಲೇಸ್. ಆ ಸ್ಟೋರಿಯನ್ನ ಭಗೀರಥ ಒಂದು ಕಥೆಯನ್ನ ಎಲ್ಲ ಕಡೆ ಹೇಳ್ತಾರೆ, ರೂಢಿಯಲ್ಲಿ ಐತಿ. ನಾವು ವಿ ಆರ್ ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೋರಿ. ಈಗ ನಾವು ಮುಂದಿನ ಕಥೆಗೆ ಹೋಗುವ. which is another equally popular story in our Puranas. ನಮ್ಮ ಎಲ್ಲಾ ಪುರಾಣಗಳಲ್ಲಿ ಬರುವಂತ ಬಹಳ ಮುಖ್ಯವಾದಂತ ಕಥೆ ಇದು. ಯಾವುದು ಹೇಳ್ತಾರ ಅವರಿಗೆ? In fact, two stories are most popular. One is Gangavataranam and other is Samudra Mantanam. ಇವೆರಡು ಕಥೆಗಳು ನಮ್ಮ ಪುರಾಣದಲ್ಲಿ ಬಹಳ ಮುಖ್ಯ, ಎಲ್ಲರೂ ಹೇಳ್ತಾರೆ. ಗಂಗಾವತಾರಣಂ ಮತ್ತು ಸಮುದ್ರ ಮಥನಂ. ಚರ್ನಿಂಗ್ ದ ಮಿಲ್ಕಿ ಓಷನ್. ಕ್ಷೀರ ಸಮುದ್ರವನ್ನು ಕಡಿದು ಆ ಒಂದು ಅಮೂಲ್ಯವಾದಂತ ರತ್ನಗಳನ್ನು ಹೊರತೆಗೆದದ್ದು. ಅಂಡ್ peculiarly enough, both these stories are teaching the fundamental lesson to us. ಅವು ಕೂಡ ನಮಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸಿಕೊಡ್ತವೆ. And that is life perseverance is the most important value. ನಮ್ಮಲ್ಲಿರುವಂತ ಪರ್ಸಿವರೆನ್ಸ್, ತಾಳ್ಮೆ, ಕರುಣೆ, ಇಂತ ದಯಾ, ಸಹನೆ, ಇವೆಲ್ಲ ಗುಣಗಳನ್ನ ಕಲಿಸಿಕೊಡ್ತಾವು. If you have to be successful in life, ನೀವು ಜೀವನದಲ್ಲಿ ಯಶ ಆಗಬೇಕಾಗಿತ್ತಂತಂದ್ರೆ ನಿಮ್ಮಲ್ಲಿ ಬಹಳಷ್ಟು ತಾಳ್ಮೆ ಬೇಕು, ಸಹನೆ ಬೇಕು. ಅದನ್ನ ಕಲಿಸಿಕೊಡ್ತಾವೆ. ಅಲ್ಲಿ ಗಂಗಾ ಮಾತೆ ಯಾವ ರೀತಿ ಸಹನೆ ಇರ್ಲಿಲ್ಲ, ಆಕಿಗೆ ಎಷ್ಟು ತೊಂದರೆ ಆಯ್ತು. ಯು ಶುಡ್ ಟೇಕ್ ಎವ್ರಿಥಿಂಗ್ ಆಸ್ ಎ ಚಾಲೆಂಜ್ ತಗೊಂಡು ನೀವು ಆ ಗುಣವನ್ನು ಸಂಪಾದಿಸಿಕೊಡ್ರಿ. ಫೇಲ್ಯೂರ್ ಶುಡ್ ನಾಟ್ ಮೇಕ್. ಒಮ್ಮೆ ಫೇಲ್ ಆಗ್ಬಹುದು. ಎಷ್ಟ ನೀವು ಪ್ರಯತ್ನ ಮಾಡಿ ಅದನ್ನ ಹತೋಟಿ ತಂದ್ರೆ ಒಂದು ಕ್ರೋಧ ತಗೊಳ್ರಿ. ಎಷ್ಟು ಪ್ರಯತ್ನ ಮಾಡಿ ಅದನ್ನ ಕಡಿಮೆ ಮಾಡ್ಬೇಕಂದ್ರು ಅದು ಗೊತ್ತಿಲ್ದಂಗ ಹೊರಗೆ ಬಂದ ಬಿಡ್ತದ. ಕ್ರೋಧ, ಲೋಭ, ಮೋಹ, ಸಡ್ರಿಪುಗಳು ಏನದಾವಲ್ಲ, ಅವುಗಳನ್ನ ನಾವು ಎಷ್ಟೆಷ್ಟು ಕಡಿಮೆ ಮಾಡ್ಕೊಂತ ಹೋಗ್ತೀವಿ ಅಷ್ಟೆಷ್ಟು ಹೊರಗೆ ಪ್ರಬಲ ಆಗಿ ಹೊರಗೆ ಬರ್ತಾವ. ಯಾಕೆ? ಒಳಗ ಸೂಕ್ಷ್ಮ ರೂಪದ ಸಂಸ್ಕಾರಗಳು ಜನ್ಮಾಂತರದಲ್ಲಿ ಭೋಗಿಸಲ್ಪಟ್ಟಂತ ವಿಷಯಗಳ ಸಂಸ್ಕಾರಗಳು ಹೃದಯದಲ್ಲಿರುವುದರಿಂದ, ಅಂತಃಕರಣದಲ್ಲಿ ಇರುವುದರಿಂದ ಸೂಕ್ತವಾಗಿದ್ದು ಹೊರಗೆ ಬಂದ್ಬಿಡ್ತಾವ. ಕ್ರೋಧ ಬಂದ್ಬಿಡ್ತದ, ಲೋಭ ಬಂದ್ಬಿಡ್ತದ. ಗೊತ್ತಾಗುದಿಲ್ಲ ನಮಗೆ. ನಂತರ ಗೊತ್ತಾಗ್ತದ ಪಶ್ಚಾತ್ತಾಪ. ಅಯ್ಯೋ ಹಿಂಗನ್ನೆಲ್ಲ, ಅಯ್ಯೋ ಅಲ್ಲಿ ಆಸೆ ಕಣ್ಣು ಹೋಯ್ತಲ್ಲ, ಮೋಹ ಆಯ್ತಲ್ಲ ಇಂತಲ್ಲಿ ನೋಡಿದ ಕೂಡ್ಲೆ ಯಾಕಾಯ್ತು, ಆಗ್ಬಾರ್ದಾಗಿತ್ತು, ಹೀಗೆಲ್ಲ ನಂತರ ಗೊತ್ತಾಗ್ತದ್ರಿ. ಅದಕ್ಕೆ ಫೇಲ್ಯೂರ್ ಆಗ್ತದ.
ಹಿಂದ್ ಸರಿಬ್ಯಾಡ್ರಿ ಅಂತಾರ ಅವರು. ಮನುಷ್ಯಗೆ ಬುದ್ಧಿ ಕಲಿಸಿ ಮತ್ ತಗೊಂಬರ್ರಿ ಹತೋಟಿಗೆ ಅಂತ. ಯಾಕೆ ಬರೀತೀನಿ ಹೇಳುದು? ಈ ನಿಮಿಷಗಳಲ್ಲಿ ಸುಳಿಯಲ್ಲಿ ಕಾಕು ಮಾನಸವೇ, ನಿನಗದ್ರ ಏನುಂಟು ಅಂತ ತಿಳ್ಕೊಂಡ್ ಅದನ್ನ ಹತೋಟಿಗೆ ತಗೊಂಬರ್ರಿ, ಫೇಲ್ಯೂರ್ ಆಗೋದಿಲ್ಲ. ಮತ್ ಅದಕ್ ಬುದ್ಧಿ ಸರಸರಿ, ಅದ್ರ ಸ್ವಭಾವ ಅದು. ಏನ್ ಮಾಡೋದು? ಮಂಗ ಮನಸ್ಸು, ಕಾಕ ಮನಸ್ಸು. ಮೆಲ್ಲ ಮೆಲ್ಲನೆ ಅದನ್ನ ಏನ್ ಮಾಡ್ಬೇಕು? ರವಿಸಿ ಒಳಗ್ ತಗೊಂಬರ್ರಿ, ಗೆಲ್ಲಕ್ ಆಗ್ತದ, ಅಸಾಧ್ಯ ಏನಿಲ್ಲ. ಫೇಲ್ಯೂರ್ ಶುಡ್ ಓನ್ಲಿ ಟ್ರಿಗರ್ ಫರ್ದರ್ ಎನರ್ಜಿ. ನಿಮಗ ಆ ಸೋಲ್ ಏನದಲ್ಲ, ಒಂದು ಶಕ್ತಿ ಕೊಡ್ತದ ಮುಂದ್ ಹೋಗಾಕ. ಹಿಂದ್ ಸರಿಬೇಡ್ರಿ. ಇಟ್ ಇಸ್ ಅ ವೆರಿ ಮೈಲ್ ಸ್ಟೋನ್ ಟು ಗೆಟ್ ಸಕ್ಸೆಸ್ ಫರ್ದರ್. ಸ್ಟೋರಿ ನಂಬರ್ 1, ಭಗೀರಥ ಪ್ರಯತ್ನ. ಅಲ್ಲಿ ನೀವು ತಿಳ್ಕೊಡ್ರಿ, ಭಗೀರಥ ಪ್ರಯತ್ನ ಹೆಂಗ್ ಮಾಡಿದಾವ, ಎಷ್ಟ್ ಸಲ ಪ್ರಯತ್ನ ಮಾಡಿದ್ರಿ? 1000 ವರ್ಷ ಗಟ್ಲೆ 3-4 ಸಲ ತಪಸ್ ಮಾಡಿದಾವ. ಗಂಗಾನ ಒಲಿಸ್ಕೊಳಕ್ ಒಮ್ಮೆ, ಪರಮಾತ್ಮನ ಸಮಾಜದಿಂದ ಎಬ್ಸಾಕ ಒಮ್ಮೆ, ಮತ್ತೊಮ್ಮೆ ಅಡಿಗೆ ಬಿಟ್ಲಲ್ಲ ಜಡಿ ಒಳಗ, ಮತ್ತೊಮ್ಮೆ ತಪಸ್ ಮಾಡಿದ. ನೋಡ್ರಿ ಏನ್ ಮಾಡ. ಇಷ್ಟು ಅವ್ ಬಿಡುತ್ತಾನ ಹಠ? ಬಿಡ್ಲಿಲ್ಲ. ಹಂಗ ನೀವು ಹಠ ಮಾಡ್ರಿ, ಅದಕ್ಕ ಭಗೀರಥ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಹೆಸರು ಅದಕ್ಕ ಕೊಟ್ಟಿವಿ. ಮುಂದ ದೇವಾಸುರ ಪ್ರಯತ್ನ, ಮತ್ತೊಂದು ಪ್ರಯತ್ನ ಬರ್ತದ ಕತಿ. ದೇವಾಸುರರ ಪ್ರಯತ್ನ ಯಾವ ರೀತಿ ಇತ್ತು ಅನ್ನೋದು ಈ ಕಥೆಯ ಮೂಲಕ ಗುರುಗಳು ಹೇಳ್ತಾರೆ. Here also you know the story. I did not elaborate. Devas and Asuras decided to chur the milky ocean and bring out Amrutam. And churning the milky ocean, you cannot use the local mixi. ಇಲ್ಲಿ ಮಿಕ್ಸಿ ಮೂಲಕ ನಾವು ಅದನ್ನ ಕಡಿಯಾಕ ಹೊಂಟಿಲ್ಲ. ಇಡೀ ಕ್ಷೀರ ಸಮುದ್ರವನ್ನ, ಆ ಹಾಲ ಸಮುದ್ರವನ್ನ ನಾವು ಕಡಿದು ಅಮೂಲ್ಯವಾದಂತ ಅನಾರೋಗ್ಯವಾದಂತ ವಸ್ತುಗಳನ್ನು ತೆಗೆದುಕಾಗೈತಿ. ಅದನ್ನ ಹೇಳ್ತಾ ಇಲ್ಲ. ದೇವಾಸುರ ನಡೆದಿರುವಂತ ಆ ಒಂದು ಮಿಲ್ಕಿ ಓಷನ್ ಅನ್ನು ಯಾವ ರೀತಿ ಕಡಿದ್ರು ಅಮೃತ ತೆಗಿಬೇಕಾದ್ರೆ, ಯು ಕೆನಾಟ್ ಯೂಸ್ ದ ಲೋಕಲ್ ಮಿಕ್ಸಿ. 1/2 ಲೀಟರ್ ಒಳ್ಳೆ ಅಂದ್ರೆ 1/2 ಲೀಟರ್ ಕಡಿಬಹುದು ನೀವು. ಇಡೀ ಸಮುದ್ರ ಹೆಂಗ್ ಕಡಿದಿರ್ಬೇಕು ಅವರು? ಎಷ್ಟು ಪ್ರಯತ್ನ ಆಗಿರ್ಬೇಕು? What can you do with that? So they had to bring special churning rod. And what is that? ಮಂತರ ಪರ್ವತನ ಮಂತಾರ, ಮಂದಾರ ಅಂತಾರ. ಮಂತಾರ ಅಂದ್ರು ಒಂದ ಇಂಗ್ಲಿಷ್ನ್ಯಾಗ. ಮಂದಾರ ಪರ್ವತ ಏನ್ ತಂದ್ರಿ? ಕಡಿಯಾಕ ಕೊಡಗೋಲ್ ಬೇಕಲ್ಲ. ಮಂದಾರ ಪರ್ವತನ ತಗೊಂಬಂದ್ರು. And they had to bring special rope. ಮತ್ತ ಅದನ್ನ ಕಡಿಯಾಕ ಒಂದ್ ಹಗ್ಗ ಬೇಕಲ್ರಿ. ಕಡಿಲಿಕ್ಕೆ ಹಗ್ಗ ಯಾವುದು? ವಾಸುಕಿ. And they had to do the churning. ಅದರಿಂದ ನಾವು ವಾಸುಕಿಯನ್ನ ಹಾಕಿ ಕಡಿಬೇಕಾಗ್ತದೆ. ಮಂದಾರ ಪರ್ವತ ಕಡಗೋಲು, ವಾಸುಕಿ ಸರ್ಪ ಹಗ್ಗ ಕಡಿಬೇಕು. And in the beginning itself difference of opinion. Any job you start, ಏನೋ ಒಂದು ನಾವು ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ಇವೆಲ್ಲ ಕಠಿಣ ಬರ್ತಾವ. ಅದನ್ನ ಅದ್ರ ಕೂಡ ಅಧ್ಯಾತ್ಮವನ್ನು ಹೇಳ್ಕೊಂತ ಹೋಗ್ತಾರೆ ಗುರುಗಳು. ಕತ್ತಿ ಅಷ್ಟು ಮುಖ್ಯ ಅಲ್ಲ. ನೀವು ಜೀವನದಲ್ಲಿ ಏನಾದ್ರು ಸಾಧಿಸಬೇಕಾಗಿತ್ತು ಅಂದ್ರೆ ಎಷ್ಟೋ ಕಷ್ಟ ನಷ್ಟಗಳು ಬರ್ತಾವ, ಅಡ್ಡಿ ಆತಂಕಗಳು ಬರ್ತಾವ. ನಿಮ್ಮ ಅಭಿಪ್ರಾಯ ಕೆಲವರು ಒಪ್ಪುದಿಲ್ಲ. You will find first thing that will come will be difference of opinion. ನಿಮ್ಮಲ್ಲೇ ಅಭಿಪ್ರಾಯಗಳು ಬೇರೆ ಬೇರೆ ಬಂದ್ಬಿಡ್ತಾವ. You tell one thing and your wife tells the opposite. Otherwise, other way round, it is just natural. ಇದೆಲ್ಲ ನಿಮಗ್ ಮನಿ ಮಾತದ. ಹೆಂಡತಿ ಒಂದ್ ಹೇಳ್ತಾಳ, ಗಂಡ ಒಂದ್ ಹೇಳ್ತಾನ, ಹಿಂಗಲ್ರಿ ಅಂತ ಆಕೆ ಅಂತಾಳ. ಇನ್ನೇನು ಗೊತ್ತೈತಿ ಮೂಳ ಅಂತೀವ ಅಂತಾನ. ಹಕ್ಕಿ ಬಿಡಿದ ಜಗಳ. ಹಿರಿಯರು ಬಂದ ಮತ್ತ ಅಲ್ಲ ಹಿಂಗೆಲ್ಲ ಗಂಡ ಇಂತ ಜಗಳ ಮಾಡ. ಏನು ಒಬ್ರು ಸರ್ಕೋಬೇಕಪ್ಪ ಸಮಾಧಾನಲೆ, ಶಾಂತ ಆಗಿಬಿಡ್ತದ. ಇದೆಲ್ಲ ನಿಮ್ಗೆ ಗೊತ್ತಿದ್ದ ಮಾತು ಅಂತಾರ ಗುರುಗಳು. ನಿಮಗೇನ್ ಕಲಿಸ್ಬೇಕೈತಿ? ಹಂಗಾರೆ ಏನೇ ಡಿಫರೆನ್ಸ್ ಬಂತ ಇಲ್ಲಿ? ಸೊ ವಾಟ್ ಇಸ್ ದ ಡಿಫರೆನ್ಸ್ ಆಫ್ ಒಪಿನಿಯನ್? ಹೂ ಶುಡ್ ಹೋಲ್ಡ್ ದ ಹೆಡ್ ಆಫ್ ದ ಸ್ನೇಕ್? ಇಲ್ಲಿ ಒಂದ್ ಸ್ವಲ್ಪ ದೇವಾಸುರರಲ್ಲಿ ಒಂದಿಷ್ಟು ಸಮಸ್ಯೆ ಬಂತು. ಬಾಲ ಯಾರು ಹಿಡಿಬೇಕು, ತಲಿ ಕಡೆ ಯಾರು ಹಿಡಿಬೇಕು, ಅದೊಂದು ಪ್ರೆಸ್ಟೀಜ್ ಪ್ರಶ್ನೆ ಅದ. ತಲಿ ಕಡೆ ಹಿಡಿಯವರು ಶ್ರೇಷ್ಠ ಇರ್ತಾರಲ್ಲ, ಬಾಲ ಹಿಡಿದ್ರೆ ಅಸಹ್ಯ ಆಗ್ತದ. ಅದಕ್ಕೆ ನಾವು ಬಾಲ ಹಿಡಿದಿಲ್ಲ, ರಾಕ್ಷಸರು ನಮಗ್ ತಿಳಿಬೇಕು. ಬಾಲ ಹಿಡಿದ್ರೆ ಅಸಹ್ಯ ಆಗ್ತದ.
ನಮ್ಮ ಬಲಕ್ಕ ಒಂದು ಕುಂದ್ ಬರ್ತದ, ನಾವು ಶ್ರೇಷ್ಠರು, ನಿಮ್ಮನ್ನ ಎಷ್ಟು ಸಲ ಗೆದ್ದೇವ್ ನಾವು. ಆದ್ದರಿಂದ ನಾವು ತಲೆ ಕಡೆ ಇರ್ತೀವಿ, ನೀವು ಬಾಲದ ಕಡೆ ಹೋಗ್ರಿ ಅನ್ನುವಂತ ಒಪಿನಿಯನ್ ಬಂತು. ವಾಟ್ಸ್ ಇಟ್ ಹಂಗಾರ ಏನ್ ಬೇಡ ಬೇಡಿದ್ರ ಏನ್ ಮಾಡೋಣ? ಹಂಗಾರ ಬಗೆಹರಿಸೋದು ಹೆಂಗ? ಯಾರು ಇಲ್ಲಿ ಬಗೆಹರಿಸವ್ರ? ಅವ್ರ ಏನ್ ಮಾಡಿದ್ರು? ಟಾಸ್ ಮಾಡಿಬಿಡುವ, ನಾಣ್ಯ ತಗೊಂಡ್ ಟಾಸ್ ಮಾಡೋಣ, ಯಾವ ಚಿತ್ ಬೀಳ್ತೈತಿ ಅವ್ರಿಗೆ ಗೆದ್ದಂಗ ಅವರು ತಲೆ ಕಡೆ, ತೇಲ್ ಬಿದ್ರ ಅವ್ರ ಬಾಲ್ ಕಡೆ. ಹೀಗೆ ಮಾಡಿದ್ರು. ಎನಿವೇ ಸಮ್ ಹೌ ದೇ ಸಾಲ್ವ್ ಪ್ರಾಬ್ಲಮ್, ಬಗೆಹರಿತು. ಐ ಆಮ್ ನಾಟ್ ಗೋಯಿಂಗ್ ಟು ಡಿಟೇಲ್ಸ್, ಅದನ್ನ ಡಿಟೇಲ್ ಹೇಳೋದಿಲ್ಲ. ಸ್ಟಾರ್ಟೆಡ್ ಚರ್ನಿಂಗ್, ಬಟ್ ಅದನ್ನ ಕಡಿಯಾಕ್ ಚಾಲು ಮಾಡಿದ್ರು. ಅವರು ತಲೆನ ಹಾಕೊಂಡ್ರಂತ ರಾಕ್ಷಸರು ತಲೆ ಕಡೆ, ದೇವತೆಗಳು ಬಾಲದ ಕಡೆ ಇರ್ಲಿ ಅಂದ್ರ ಅವ್ರು ಮುದ್ದಾಮ ಆಗ್ಯದ. therefore again they had to pay to Vishnu. Vishnu was underneath tortoise form. ಅಲ್ಲ, ಮತ್ತ ಅದನ್ನ ಕಡಿಬೇಕಾದ್ರೆ ತಳದಾಗ ಒಂದು ಗಟ್ಟಿ ಬೇಕಲ್ಲ, ಅದನ್ನ ನಡಾಕ ಪರ್ವತವನ್ನ ಅಂತರ್ಲೆ ಈಗ ಅದು. ಅವಾಗ ವಿಷ್ಣು ಪ್ರಾರ್ಥನಾ ಮಾಡಿದ್ರಿ ಇವ್ರು, ಪಾ ಹಿಂಗಾಗೈತಿ ನಮಗ, ನಾವೆಲ್ಲ ಒಂದು ಮಾತು ಕಾರ್ಯದಲ್ಲಿ ತೊಡಗಿದೀವಿ, ಅದಕ್ಕೆ ಏನ್ ಮಾಡೋದು, ಹಿಂಗಾಗೈತಿ, ಅದಕ್ಕೆ ಒಂದು ಆಸರೆ ಇಲ್ಲ ಅಂದಾಗ ವಿಷ್ಣು ಏನ್ ಮಾಡ್ತಾನ ನೋಡ್ರಿ. ವಿಷ್ಣು ವೆಂಟ್ ಅಂಡರ್ ನೀ ಟಾರ್ಟೈಸ್ ಫಾರ್, ಮುಂದ್ ಅವತಾರ ತಾಳ್ಬಿಟ್ಟ. ಯಾವುದು? ಆವೆ ಕೂರ್ಮಾವತಾರ. ಅಂಡ್ ದೇ ಸ್ಟಾರ್ಟೆಡ್ ಚರ್ನಿಂಗ್. ಅವಾಗ ಏನ್ ಮಾಡಿದ್ರು? ಅದನ್ನ ಎತ್ತಿಡದ ಪರ್ವತ. ಆಮೇಲೆ ಅವರು ಕಡಿಯಾಕ್ ಚಾಲು ಮಾಡಿದ್ರು. ಆಮೇಲೆ ಏನಾಯ್ತು? ವೆರೈಟೀಸ್ ಆಫ್ ವಂಡರ್ಫುಲ್ ಥಿಂಗ್ಸ್ ಅಂಡ್ ವೆರೈಟೀಸ್ ಆಫ್ ಡೇಂಜರಸ್ ಥಿಂಗ್ಸ್ ಆಲ್ಸೋ. ಅದರಿಂದ ಕಡದ ನೋಡಕೂಡದ ಅಂದ್ರ ವಿಚಿತ್ರವಾದಂತ ವಸ್ತುಗಳು ಹೊರಗೆ ಬರಾಕ್ ಚಾಲು ಮಾಡಿದ್ವು. ಏನೇನ್ ಬಂದು? ಸೊ therefore ಕೌಸ್ತುಭ ರತ್ನಾಕಿ, ಕೌಸ್ತುಭ ಮಣಿ ಅಂತದ ಶ್ರೇಷ್ಠ ಮಣಿಗಳಲ್ಲಿ. ಲಕ್ಷ್ಮೀ ದೇವಿ ಕೆ, ಐರಾವತ ಕೆ, ಉಚ್ಚಸ್ರವಾ ಕೆ, ಸೋ ಮೆನಿ ಥಿಂಗ್ಸ್, ಧನ್ವಂತ್ರಿ ಅಂಡ್ ಆಲ್. ಇವರೆಲ್ಲರೂ ಅನಾರೋಗ್ಯವಾದಂತ ವ್ಯಕ್ತಿಗಳು ಬಂದರು, ಅದರ ಜೊತೆ ವಸ್ತುಗಳು ಬಂದು. ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಇನ್ ಡಿಟೇಲ್, ಆ ಬಗ್ಗೆ ಡಿಟೇಲ್ ನಾ ಹೇಳೋದಿಲ್ಲ. ಸುಮ್ಮ ಹಾಲಾಲ ವಿಷಮ್ ಆಲ್ಸೋ ಕೇಮ್, ದೊಡ್ಡ ಹಾಲಾಲ ಉತ್ಪನ್ನ ಆಯ್ತು ಸಮುದ್ರದಲ್ಲಿ ಕಡಿಯೋದ್ರಿಂದ. ಯಾಕೆ? ಸರ್ಪ್ ಎಷ್ಟೊಂದು ಕಡಿತಾರ್ರಿ, ಅದಕ್ಕೂ ಆಯಾಸ ಐತಲ್ಲ. ಅತ್ತ ಇತ್ತ ಚರ್ನಿಂಗ್ ಮಾಡಕ್ ಹೊತ್ಕೊಲ್ಲಿ ಅದಕ್ಕ ರಗಡಾಗಿ ವಿಷ ಬಿಡ್ತಿರ, ಕಾಡ್ತಿ ಪಾಪ, ಕ್ಯಾಟ್ ವಿಷ ಅದು. ಆಲಾಲ ವಿಷಮ್. ಅಂಡ್ ದಿಸ್ ಸಿಂಬಾಲಿಕಲಿ ಅಗೇನ್ ಇಂಡಿಕೇಟ್ ಬ್ರಹ್ಮವಿದ್ಯಾ. ಇಷ್ಟು ಕಷ್ಟಪಟ್ಟಾಗ ಬ್ರಹ್ಮವಿದ್ಯಾ ಬರ್ತೈತೆ ಅಂತ ಅರ್ಥ. ಇಂಥ ಪ್ರಪಂಚದ ಆಲಾಲ ಮಧ್ಯದಲ್ಲಿ, ಎಂತ ಕಠಿಣ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಮನಸ್ಸನ್ನ ಅದರಿಂದ ಬದಿಗಿಟ್ಟು ಅವುಗಳಿಂದ ಹಿಂದೆ ಸರಿಸಿ ನಾವು ಮೇಲೆ ಹೋಗ್ಬೇಕಾಗಿತ್ತು, ನಮ್ಮ ವೃತ್ತಿಯನ್ನ ಕಾಕೋಬೇಕಾಗಿತ್ತು. ಎಷ್ಟು ಕಷ್ಟ ಅದಲ್ಲ. ಮನಸ್ಸು ಕಡಿಬೇಕು ಅನಾತ್ಮ ವಸ್ತುಗಳನ್ನ ನಾವು ಅವುಗಳನ್ನು ತೆಗೆದು ಹಾಕಿ ಅನಾತ್ಮಗಳನ್ನು ವಿಂಗಡಣೆ ಮಾಡಿ ಅನಾತ್ಮವನ್ನು ಬೇರಿಟ್ಟು ಆತ್ಮದಲ್ಲೇ ಬುದ್ಧಿನ ರಮಣಾಗಿ ಆ ವಸ್ತುಗಳನ್ನು ಪಡೆದವರು. ಅನಾರೋಗ್ಯ ಅಂದ್ರೆ ಇಲ್ಲಿ ಆತ್ಮಜ್ಞಾನ, ಅದು ಸಂಕೇತದ ಅನ್ನೋದಕ್ಕೆ ಕತಿ ಅದ. ಅದರ ಒಂದು ಲಕ್ಷ್ಯಾರ್ಥ ಗ್ರಹಿಸಬೇಕು. ಅದಕ್ಕೆ ಅವ್ರಂತಾರ, ದಿಸ್ ಸಿಂಬಾಲಿಕಲಿ ಇಂಡಿಕೇಟ್ ಬ್ರಹ್ಮವಿದ್ಯಾ. Just as a Gangavatanam is bringing Brahmavidya down from the Lord, ಯಾವ ರೀತಿ ಗಂಗಾವತರಣದಲ್ಲಿ ಬ್ರಹ್ಮವಿದ್ಯಾ ಬಂತು, ಸಮುದ್ರ ಮಥನ is also churning out mind. ಸಮುದ್ರ ಮಥನ ಕೂಡ ಇಲ್ಲಿ ಮನಸ್ಸನ್ನ ಕಡಿಯೋದ್ರಿಂದ ಆ ಬ್ರಹ್ಮವಿದ್ಯಾ ಪ್ರಾಪ್ತ ಆಗ್ತದ. ವಿಚಾರ ಎನ್ಕ್ವೈರಿ ಇನ್ ವೇದಾಂತ ಕ್ಲಾಸ್. ವೇದಾಂತ ಕ್ಲಾಸದಲ್ಲಿ ನಮ್ಮನ್ನು ನಾವು ಪರೀಕ್ಷಣೆಗೆ ಒಳಪಡಿಸಬೇಕು. ಆತ್ಮ ಅನಾತ್ಮಗಳ ವಿಂಗಡಣೆ ಮಾಡಿ ನೋಡ್ಬೇಕು. ಅರ್ಥಾತ್ ಹಿತಾಹಿತ ವಿಚಾರ, ಸದಾ ಸದ್ ವಿಚಾರ,
ಮೂರು ಅವಸ್ಥೆಗಳ ವಿಚಾರ, ಪಂಚಕೋಶಗಳ ವಿಚಾರ, ಹೀಗೆ ವಿಚಾರ ಮಾಡಿ ಮಾಡಿ ಇವುಗಳಿಗೆ ಸಾಕ್ಷ್ಯ ಇರುವಂತ ಅನರ್ಘ್ಯವಾದಂತ ನಮ್ಮ ಸಾಕ್ಷಿ ಸ್ವರೂಪವಾದಂತ ಬ್ರಹ್ಮಾವಿನ ಪ್ರತಿಗಾತ್ಮ ಸ್ವರೂಪವನ್ನು ನಾವು ತಿಳ್ಕೋಬೇಕು ಅನ್ನೋದ್ರ ಇದರ ಅರ್ಥ. ಮನಸ್ಕಾಗಬೇಕು ಕಡಿಯುದಂದ್ರ ಮೈಂಡ್ ವಿಚಾರ ಎನ್ಕ್ವೈರಿ ಇನ್ ವೇದಾಂತ ಕ್ಲಾಸ್. ವಾಟ್ ಆರ್ ಯು ಡೂಯಿಂಗ್? ಲಾಟ್ ಆಫ್ ಚರ್ನಿಂಗ್ is supposed to happen. I hope so. I am very optimistic. Revision sir, Kshira Sagar, because Kshira Sagar is a white in color. ಯಾಕೆ ಕ್ಷೀರ ಸಾಗರ ವೈಟ್ ಅದ? ಇದು ವೈಟ್ ರಿಸಲ್ಟ್ಸ್ ಸತ್ವ ಗುಣ. ಕ್ಷೀರ ಅಂದ್ರೆ ಹಾಲ್ ಹೆಂಗದ? ಬಿಳಿ ಅದ. ಇಲ್ಲಿ ಬಿಳಿ ಯಾಕೆ ಕೊಟ್ಟಾರ ಅಂತಂದ್ರೆ ಸತ್ವಗುಣ. ನಮ್ಮಲ್ಲಿ ಶುದ್ಧ ಸತ್ವವಾದಂತ ಮನಸ್ಸಾಗಬೇಕು. ಈಶ್ವರ ಹೇಗಿದ್ದಾನೆ? ಶುದ್ಧ ಸತ್ವಗುಣ. ಜೀವ ಮಲಿನ, ಸತ್ವ ಮಲಿನದ. ಇಲ್ಲಿ ಅದು ಶುದ್ಧ ಸತ್ವ ಆಗ್ಬೇಕಾಗಿತ್ತು ಅಂತಂದ್ರ ಮನಸ್ಸನ್ನ ಬಹಳ ಹದ ಮಾಡ್ಬೇಕು, ಕಡಿಬೇಕು, ವಿಂಗಡಿಸಿ ನೋಡ್ಬೇಕು. ವಿಂಗಡಿಸುದಂದ್ರೇನ? ಯಾವ್ದು ಆತ್ಮ ಯಾವ್ದು ಅನಾತ್ಮ, ಹಿಂಗ ಪದೇ 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 ದೃಕ್ ವೇಷ ಮಾಡಿ ನಾನು ದೃಕ್ಕನ ಇದೇನೆ ಅಂತ ತಿಳ್ಕೊಳ್ಳೋದು ಬೆನ್ನದು. ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಬ್ರಹ್ಮವಿದ್ಯೆಯನ್ನ ನಾವು ಪಡ್ಕೊಳ್ಳುವಂತದ್ದು ಏನದಲ್ಲ. ಇದು ಸಮುದ್ರ ಮತನ, ಮನುಷ್ಯನ ಮತನ, ಬುದ್ಧಿಯ ಮತನ, ವಿವೇಕದ ಮತನ. ಅದಕ್ಕ ಸಾತ್ವಿಕ ಗುಣ ಅನ್ನುವಂಥದ್ದು ಏನದ, ಅದು ಸಂಕೇತದ ಕ್ಷೀರ ಸಮುದ್ರ. When you do churning with a rod of scriptures, ನೀವು ಕಡಿಯುದಂದ್ರೆ ಏನು? ಸ್ಕ್ರಿಪ್ಚರ್ಸ್ ಅವ ಕಡಿಯುದಂತಂದ್ರ ಆ ಒಂದು ಸ್ಕ್ರಿಪ್ಚರ್ಸ್ ವೇದಗಳು. ಚರ್ನಿಂಗ್ ವಿತ್ ರಾಡ್ ಆಫ್ ಸ್ಕ್ರಿಪ್ಚರ್ಸ್. ರಾಡ್ ಕಡಗೋಲು ಯಾವುದು? ವೇದಗಳು. ಸ್ಕ್ರಿಪ್ಚರ್ ಸ್ಟೇಟ್ಮೆಂಟ್ಸ್, ವೇದ ವಾಕ್ಯಗಳು, ಮಹಾವಾಕ್ಯಗಳು. ವೆರೈಟೀಸ್ ಆಫ್ ಥಿಂಗ್ಸ್ ಅರೈವ್, then what happens? It will continue. ಹೀಗೆ ಅನೇಕ ವಸ್ತುಗಳು ಬರ್ತಾ ಇರ್ತಾವೆ. ಅವುಗಳನ್ನು ಮುಂದೆ ಏನಾಗ್ತೈತೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡುವ ಅಂತ ಹೇಳಿರಿ ಗುರುಗಳು. ಮತ್ ಮುಂದಿನ ಕ್ಲಾಸ್ಗೆ ಹೋಗ್ಬೇಕು ನಾವು. ಇಲ್ಲಿ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತಾರೆ, Lord Krishna continues with the enumeration of his glories, otherwise known as a vibhuti, in this chapter, and many glories are available in the world itself for direction, like the glory form of sun, moon or rivers. ಅಲ್ಲ, ಅನೇಕ ವಿಭೂತಿಗಳಿದಾವ. ಸೂರ್ಯ, ಚಂದ್ರ, ನದಿಗಳು, ಪರ್ವತಗಳು, ಪರಮಾತ್ಮ ಇವುಗಳನ್ನು ಮುಖ್ಯಿಟ್ಕೊಂಡು, ಕೆಲವೊಂದು ಮುಖ್ಯಿಟ್ಕೊಂಡು ನಮಗೆ ಹೇಳ್ತಾ ಇದಾರಲ್ಲ. ಅಷ್ಟಲ್ಲ, ಬೇಸಳನ್ನ ಪುರಾಣಿಕ್ ಸ್ಟೋರೀಸ್, ಅವುಗಳಿಗೆ ಒಂದು ಪುರಾಣದ ಒಂದು ಕಥೆಗಳಿದಾವ. ಅದನ್ನು ಅವಲಂಬಿಸನ. ಅದಕ್ಕೆ ಮಹತ್ವ ಯಾಕೆ ಬಂದದ ಅಂದ್ರೆ ಪೌರಾಣಿಕ ಅದಕ್ಕೆ ಹಿನ್ನೆಲೆ ಇದೆ. ಆ ಹೇಳ್ತಕ್ಕಂಥ ಪರಮಾತ್ಮನು ವಿಭೂತಿಗಳಿಗೆ. ಆದ್ದರಿಂದ ಐ ಸೇಡ್, ಈಗಾಗಲೇ ಹೇಳಿದಲ್ಲಪ್ಪ ನಿಮಗ, 2 stories ಆರ್ ಪ್ರಾಮಿನೆಂಟ್ ಇನ್ ಅವರ್ ಪುರಾಣದಲ್ಲಿ. ಈಗ ನಾ ಹೇಳ್ತಕ್ಕಂಥ 2 ಕಥೆಗಳು ಬಹಳ ಮುಖ್ಯದಾವ. ಒನ್ ಈ ಸ್ಟೋರಿ ಆಫ್ ಗಂಗಾವತಾರಂ, ಫ್ಲೋಯಿಂಗ್ ಡೌನ್, ಕಮಿಂಗ್ ಡೌನ್. ಗಂಗಾವತಾರಂ ಕೈಲಾಸದಿಂದ ಜಡೆಯಿಂದ ತೆಳಗಿಳಿದು ಬಂದ ಗೋಲೋಕಕ್ಕೆ ಗಂಗಾವತಾರಂ ಅನ್ನೋದು ಹೇಳಿದೀವಿ. ಅಂಡ್ ಅದರ್ ಪ್ರಾಮಿನೆಂಟ್ ಸ್ಟೋರಿ ಸಮುದ್ರ ಮಥನ. ಅಂದ್ರೆ ಮರನೇ ಕ್ಲಾಸಿಗೆ ಹೇಳಕತ್ತಾರ. ಹಿಂದಿಂದ ಇಲ್ಲಿ ರಿಪೀಟ್ ಮಾಡಕತ್ತಾರ. ಅದನ್ನೇ ಓದೋದು ಬೇಡ, ಮುಂದೆ ಹೋಗ್ತೇನಿ. ಇಲ್ಲಿ ಹೇಳಿದ್ರು, ಅಲ್ಲಿ ಅನೇಕ ವಸ್ತುಗಳು ಬಂದು ವೆರೈಟೀಸ್ ಆಫ್ ಥಿಂಗ್ಸ್ ಅಪಿಯರ್ಡ್. ದೇ ಸೇ 14 ವರ್ಚುವಸ್ ಥಿಂಗ್ಸ್ ಅಪಿಯರ್ಡ್ ಔಟ್ ಆಫ್ ಮಿಲ್ಕಿ ಓಷನ್. 14 ವಸ್ತುಗಳು ಬಂದು ಅಂತಲ್ಲಿ ಆ ಒಂದು ಸಮುದ್ರದಲ್ಲಿ. ಅವು ಯಾವುವು ಹೇಳ್ತಾರ ನೋಡಿ. ಮೊದಲೇದು ಹುಟ್ಟಿದ್ದು ಕುದುರೆ, ಇಂದ್ರನ ಲಾಯದಲ್ಲಿ ಐತಿ. ಐರಾವತ ಇದು ಮಂಥನ ಕಾಲದಾಗ ಬಂದೈತಿ. ಇಂದ್ರನ ವಾಹನ ನರಾಧಿಪ, ನೇತಾರವ. ಹಿಂಗ ಅನೇಕ ಅದಾವ. ಅವುಗಳನ್ನು ಗುರುಗಳು ಹೇಳ್ಯಾರ. ಇಲ್ಲಿ ಕೆಲವು ಹೇಳ್ಯಾರ, ಬಾಳ ಹೇಳಿಲ್ಲ. 14ರಲ್ಲಿ ಅವ್ ಬೇಕಾಗಿತ್ತು ಅಂತಂದ್ರ ಅದ ಇಲ್ಲಿ. ಕಾಮಧೇನು, ಸುರಭಿ, ಕಲ್ಪವೃಕ್ಷ, ಉಚ್ಚಸ್ರವ, ಕುದುರೆ, ಐರಾವತ, ಕಸ್ತುಭ, ರತ್ನ, ಧನ್ವಂತರಿ,
ಅಪ್ಸರಾ ಸ್ತ್ರೀಗಳು, ಚಂದ್ರ, ಪಾರಿಜಾತ, ಮಹಾಲಕ್ಷ್ಮಿ, ಅಮೃತ ಕಲಶ, ಹೀಗೆ 14 ರತ್ನಗಳು, ಬಹಳ ಅಮೂಲ್ಯವಾದಂತ ರತ್ನ, which came out of the Milky Ocean. ಆ ಒಂದು ಕ್ಷೀರ ಸಮುದ್ರದಿಂದ ಬಂದಂತವು ಇವು. The 14 Ratnas came from the ocean, of which the first one enumerated Lakshmi. ಇದೆಲ್ಲ ಪ್ರಾಮುಖ್ಯವಾದಂತದ್ದು ಯಾವುದು? ಲಕ್ಷ್ಮಿ ತಾಯಿ. ಆಕೆನ ಹುಟ್ಟಿ ಬಂದ ಕ್ಷೀರ ಸಮುದ್ರದಲ್ಲಿ. ಲಕ್ಷ್ಮೀ ದೇವಿ herself came. When ಲಕ್ಷ್ಮೀ ದೇವಿ came, ಈ ಲಕ್ಷ್ಮೀ ದೇವಿ ಬಂದ ತಕ್ಷಣ she is ಸಮುದ್ರ ರಾಜ ಪನಿಯಂ. Since she has come from the Milky Ocean, she is a daughter of ಸಮುದ್ರ ರಾಜ. ಅಲ್ಲಿಂದ ಬಂದಳ ಅಂದ ಕೂಡಲೇ ಅವರ ತಂದೆ ಯಾರು? ಸಮುದ್ರ ರಾಜ. And it seems one poet writes, ಒಬ್ಬ ಕವಿ ಬರೀತಾನೆ, it seems the ಸಮುದ್ರ ರಾಜ wanted to give ಲಕ್ಷ್ಮೀ ದೇವಿ in marriage to someone. ಯಾರಿಗೆ ನಾವು ಲಗ್ನ ಮಾಡಿ ಕೊಡಬೇಕು ಅಂತ ಸಮುದ್ರ ರಾಜ ವಿಚಾರ ಮಾಡುವಾಗ, so he was trying to find out the proper son-in-law. ಅಂದ್ರೆ ಒಬ್ಬ ಹಳೆಯನ್ನು ಹುಡುಕಬೇಕು. ಈ ಒಂದು ಲಕ್ಷ್ಮಿಗೆ ತಕ್ಕದಾದಂತ ವರ ಬೇಕಲ್ಲ, ಹುಡುಕ್ತಾ ಇದ್ದವ ಯಾರು? ಸಮುದ್ರ ರಾಜ. ಬಿಕಾಸ್ ಅಲ್ಲಿ ಏನ್ ಮಾಡಿದ? ಸ್ವಯಂವರ ಕರೆದವ. ಅಲ್ಲಿ ರೂಪವತಿ ಇದ್ದಳಲ್ಲ, ಬಿಕಾಸ್ ವಿಷ್ಣು ವಾಸ್ ವೆಲ್ ಡ್ರೆಸ್ಡ್ ಅಂಡ್ ಶಿವ ಡಿಡ್ ನಾಟ್ ಇವನ್ ನೋ ಹೌ ಟು ಡ್ರೆಸ್ ಪ್ರಾಪರ್ಲಿ. ಅಲ್ಲಿ ಎಲ್ಲರೂ ಬಂದ್ರು, ಅವರು ಬ್ರಹ್ಮ ವಿಷ್ಣು ಶಿವಾನು ಬಂದ್ಬಿಟ್ರೆ ಅಲ್ಲಿ ಆಕಿನ ಆಗಾಕ ಯಾರನ್ನ ಒರೆಸ್ಬೇಕಾಕಿ ಪಾಪ. ಆದ್ರೆ ವಿಷ್ಣು ಮಾತ್ರ ಭಾರಿ ಬಹಳ ಶೃಂಗಾರ, ಅವ ಅಧಿಪತಿ. ಅವನಲ್ಲಿ ಸಂಪತ್ತಿನ ರಾಜವ, ಬಹಳ ಚಂದಾಗಿ ಡ್ರೆಸ್ ಮಾಡಿಕೊಂಡು ನೀಟಾಗಿ ಚಂದಾಗಿ ಬಂದ. ಶಿವನು ಬಂದ, ಅವನ್ ಡ್ರೆಸ್ ಗೊತ್ತೈತೆ ಅಲ್ಲಿ ಮಗ, ಹೇಳೋದು ಬೇಡ. ಅವನು ಬಂದ, ಅವ್ ಹೆಂಗ್ ಡ್ರೆಸ್ ಹಾಕೋಬೇಕು ಅನ್ನೋದು ಗೊತ್ತಿಲ್ಲ. ಅಂಡ್ therefore that poet says, if you want a good girl, dress up well. ಅದಕ್ಕೆ ನೀವು ಒಳ್ಳೆ ಒಂದು ಹುಡುಗಿ ಬೇಕಾಗಿತ್ತು ಅಂದ್ರೆ, ವಧು ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಡ್ರೆಸ್ಗಳು ಬಹಳ ಚೆನ್ನಾಗಿರ್ಬೇಕು ಅಂತ ಗುರುಗಳು ಆಶೆ ಮಾಡ್ತಾರೆ. Seeing Vishnu who was wearing ಪಿತಾಂಬರಂ, ವಿಷ್ಣು ಪಿತಾಂಬರ ಹುಟ್ಟಿದ್ದ. ಅಷ್ಟೇ ಅಲ್ಲ, ಸಿಲ್ಕ್ ಅಂಡ್ ಯೆಲ್ಲೋ ಗಾರ್ಮೆಂಟ್ಸ್, ರೇಷ್ಮಿ ಎಲ್ಲ ಹಾಕೊಂಡು ಯೆಲ್ಲೋ ಗಾರ್ಮೆಂಟ್, ಹಳದಿ ಎಲ್ಲ ಅಗದಿ ವರ್ಣ ರಚಿತವಾದಂತ ಉಡುಗೆಯನ್ನ ಹಾಕೊಂಡ್ ಬಂದಿದ್ದ ವಿಷ್ಣು. ಸಮುದ್ರ ರಾಜ ಗೇವ್ ಲಕ್ಷ್ಮೀ ದೇವಿ ಟು ವಿಷ್ಣು. ನೋಡಿದಲ್ಲ, ಬಹಳ ಆಕರ್ಷಣೆ ಆಯ್ತು. ಲಕ್ಷ್ಮೀ ದೇವಿ ಆ ಪರಮಾತ್ಮನು ನೋಡ್ಲಿಲ್ಲ, ಶಿವನು ನೋಡ್ಲಿಲ್ಲ, ಬ್ರಹ್ಮನ್ ನೋಡ್ಲಿಲ್ಲ. ನೇರವಾಗಿ ವಿಷ್ಣು ಮಾಲಿ ಹಾಕ್ಬಿಟ್ರು. And when the poison came, he handed over the poison to whom? Charmambaram. Viksha Visham. Samudra. Charmambaram. He was wearing elephant skin and deer skin. ಆನಿ ಚರ್ಮ ಎಲ್ಲ ಡಿಯರ್ ಅಂದ್ರೆ ಜಿಂಕಿ ಚರ್ಮ ಹಾಕಿದ್ದಲ್ಲ. therefore he says that to dress, that is difficult thing. What I wanted to say is the first one born out of the churning of the ocean, which indicates in a spiritual symbolism, it indicates the practice of spiritual sadhana like japa. ಆದ್ರಿಂದ ಒಂದೇ ದಿನದ ಯಾವ ಬ್ರಹ್ಮ, ನೀವು ಬ್ರಹ್ಮ ವಿಷ್ಣು ಬಂದಿದ್ರಲ್ಲ, ಆ ಪಾಯ್ಸನ್ ಏನದಲ್ಲ, ಪರಮಾತ್ಮ ಸಮುದ್ರ ಮಥನ ಕಾಲಕ್ಕ ಆ ವಿಷ ಕಾಯ್ತಲ್ಲ, ಅದು ಸರ್ಪ ವಾಸುಕಿ ಇದು. ಅವಾಗ ಆ ಸರ್ಪ ಭಯಂಕರ ಧೂಮ ಹೊಗಿ ಜಗತ್ತು 3 ಲೋಕ ಹಾಳಾಗತ್ತು. ಇದನ್ನ ನೋಡಿದಂತ ಅವೆಲ್ಲ ದೇವತೆಗಳು ಸಾಯಕತ್ರು, ಎಷ್ಟೋ ಭೂಲೋಕೆಲ್ಲ ಹಾಳಾಕಿತ್ತು. ಇದನ್ನ ನೋಡಿದ ಕೂಡಲೇ ಅಂದ್ರ ದೇವತೆಗಳಂದ್ರು, ಅಯ್ಯೋ ಪರಮಾತ್ಮ ನಮ್ಮ ಉಳಿಸು, ವಿಷಾದ ಬರ್ತಾ ಇದೆ, ಲೋಕಗಳು ಉಳಿಯುವುದಿಲ್ಲ, ನಾವು ಉಳಿಯುವುದಿಲ್ಲ, ಏನಿದು? ಅಂದ್ರೆ ದೇವ್ರ ನೆನೆಸಿದ್ರು ನೋಡ್ರಿ ಅವ್ರು, ದೇವತೆಗಳು ಇವ್ರು ನೆನೆಸಲಿಲ್ಲ. ಅರ್ಥಾತ್ ಇಲ್ಲಿ ಮುಮುಕ್ಷತ್ವ ಬೇಕು ಅಂತ ಅರ್ಥ. ನಮಗ ಒಂದು ದೀನತೆ ಬೇಕು, ಅರ್ಥನಾದ ಬೇಕು.
ಪರಮಾತ್ಮ ನಮಗ್ ಪ್ರತ್ಯಕ್ಷ ಆಗು, ನಾನು ಯಾವಾಗ ಮುಕ್ತಿ ಹೊಂದಿನ ಅನ್ನುವಂಥದ್ದು ಆ ಭಾವನೆ ಸೂಚಿಸ್ತದ. ಆ ದೇವತೆಗಳಿಗಿತ್ತು, ಅದಕ್ಕೆ ಅವ್ರಿಗೆ ಅಮೃತ ಸಿಕ್ತು. ಯಾಕೆ ಇವ್ರಿಗೆ ಸಿಗಲಿಲ್ಲ? ಇವ್ರ ದುಷ್ಟ ಭಾವ, ಸ್ವಾರ್ಥ, ಅಹಂಭಾವ, ಜಂಬ. ಇಲ್ಲಿ ಲಕ್ಷಾರ್ಥ ಗ್ರಹಣ ಮಾಡಿದಾಗ ನಮಗೇನು ಗೊತ್ತಾಯ್ತು? ಅಹಂಕಾರ ಮಮಕಾರಗಳ ರೈತನಾಗಿ ಪರಮಾತ್ಮನನ್ನು ಮೊರೆ ಇಟ್ಟಾಗ ಪರಮಾತ್ಮ ಸಹಾಯಕ್ಕೆ ಬರ್ತಾನೆ. ಬಂದ. ಹಂಗಾರೆ ಇದು ಹಾಲಾಲ ಇದಾಗ್ತದ, ನಾಶ ಆಗ್ತದ ಜಗತ್ತು. ಲೋಕಹಿತ ಚಿಂತಕವ, ಜಗತ್ತು ಉಳಿಸವ ಬಂದು ಆ ವಿಶ್ವವನ್ನ ಕುಡಿದ್ ಬಿಟ್ಟ. ಶುಭ್ರ ಕಂಠವ, ಪಾರದರ್ಶಕವಾದಂತ ಶರೀರ ಅವ ಗಂಟನ್ನ ನಿಂತು ಬಿಟ್ಟಿತ್ತು. ಆವಾಗ ಅವ ನೀಲಕಂಠ ನೀಲಕಂಠ ಅಂತ ಹೆಸರು ಬರ್ತದ. ಹೀಗೆ ಕತಿ ಮುಂದುವರಿತದ. ಇನ್ನೂ ವಿಷಯ ಬಾಳದ. ಓದಂದ್ರ ಇನ್ನ ಒಂದ್ 10 ನಿಮಿಷ ಓದ್ತೀನಿ, ಇಲ್ಲಾಂದ್ರೆ ಬಿಟ್ಟು ಬಿಡು. ನಮಗೂ ಅಲ್ಲಿ ಮಠಕ್ಕೆ ಹೋಗ್ಬೇಕಲ್ಲ. ನಾಳೆ ನ್ಯೂಸ್ ಈ ವಿಷಯವನ್ನ ನಾವು ಮುಂದುವರಿಸುವ. ಈ ಕತೆ ಇನ್ನೂ ಅದ. ಇದಕ್ಕೆ ಓದ್ತಾ ಆನಂದ ಪಡೋದು ಇಷ್ಟ, ಮತ್ತೇನಿಲ್ಲ. ಇವು ಪೌರಾಣಿಕ ಕಥೆಗಳನ್ನ ಆಧರಿಸಿಕೊಂಡು ಪರಮಾತ್ಮ ತನ್ನ ವಿಭೂತಿಗಳನ್ನ, ವಿಸ್ತಾರದ ಮಹಿಮೆಯನ್ನ ನಿಮ್ಮೆಲ್ಲರಿಗೆ ಆನಂದವಾಗುವಂತೆಯೇ ಹೇಳ್ತಾ ಇದ್ದಾನಲ್ಲ. ಇದರಿಂದ ನಾವು ಆನಂದ ಪಡುವುದು. ಅದರಲ್ಲಿ ಕೂಡ ಒಂದೊಂದು ತತ್ವ ಹೇಳ್ತಾ ಹೋಗ್ತಿದ್ದಾರೆ. ಬರೀ ಕಥೆ ಕೇಳೋದು ಅದು ಉಪಯೋಗ ಇಲ್ಲ. ಕಥೆಯಲ್ಲೇ ಬರ್ತಕ್ಕಂಥ ತತ್ವ ವಿಚಾರ, ಅದ್ರ ಹಿನ್ನೆಲೆ ಇರತಕ್ಕಂತ ಅಧ್ಯಾತ್ಮ ತತ್ವ, ಅದನ್ನ ನಾವು ಸ್ವಾದ ಮಾಡ್ತಾ ಕಥೆ ಆನಂದವನ್ನ ಪಡಿತಾ ನಾವು ನಿಲ್ಲರಿ ಈ ಒಂದು ವಿಸ್ತಾರವನ್ನ, ವಿಭೂತಿಗಳನ್ನ ಓದ್ತಾ ನಾವು ಹೋಗುವ. ಬಿಡಾಕ್ ಬರುದಿಲ್ಲ. 47ನೇ ಶ್ಲೋಕ ಮಠ ಹೋಗ್ಬೇಕು ನಾವು. ಅದರಲ್ಲಿ ಏನೇನು ರಹಸ್ಯ ಅಡಗಿದೆ ನಮಗ್ ಗೊತ್ತಿಲ್ಲ. ಎಲ್ಲವನ್ನ ಪರಮಾರ್ಥಾನಂದರು ಯಾವ ರೀತಿ ಹುದಿಗಿಟ್ಟಾರೆ, ಅಮೂಲ್ಯವಾದಂತ ತತ್ವ ವಿಚಾರಗಳು ಯಾವ ರೀತಿ ನಮಗ ಹೃದಯಕ್ಕೆ ಬಿಂಬಿಸ್ತಾರೆ, ಅದು ಬಹಳ ಮುಖ್ಯದ. ನಾವು ಓದ್ತಾನೆ ಹೋಗೋಣ, ಬಿಡೋದು ಬೇಡ ಪುಸ್ತಕ. ಒಮ್ಮೆ ಪ್ರಾರಂಭ ಮಾಡೀವಿ, ಓದೋಣ. ಅದಕ್ಕ ಇವ್ರು ಓದ್ಲಿ ಅಂತ ಬಿಟ್ಟಿರ್ಬೇಕು ಗುರುಗಳು, ಬಹುಶಃ ನನಗೆ ಅನಿಸ್ತದ. ಅವ್ರು ಹೇಳ್ತಾ ಇಲ್ಲ, ಇರ್ಲಿ.